ಓಂ ಶಾಂತಿ. ಈ ದಿನ ನಾವು ಆತ್ಮದ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳುವ ವಿಧಿಯನ್ನು ತಿಳ್ಕೊಳ್ಳೋಣ. ಬಾಬ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ. ಕೆಲವೊಂದು ಸರಿ ನಾವೆಲ್ಲರೂ ಸಹ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಯಾವುದೇ ಒಂದು ಸ್ಥೂಲವಾದ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಆಯಾಸ ಆಗ್ಬಿಡತ್ತೆ, ಸುಸ್ತಾಗ್ಬಿಡತ್ತೆ, ಟಯರ್ಡ್ ಆಗತ್ತೆ ಅಲ್ವಾ? ಮತ್ತೆ ಸ್ಟ್ರೆಸ್ ಅನುಭವನೂ ಸಹ ಆಗತ್ತೆ. ಮತ್ತೆ ನೈಟ್ ಮಲಗುವಾಗ ಬೇಗ ನಿದ್ದೆ ಬರೋದಿಲ್ಲ. ನೈಟ್ ಮಲಗಿದಾಗ ಅಮೃತ ವೇಳೆ ಎದ್ದಿರ್ತೀವಿ, ಮತ್ತೆ ಮಲಗಿರೋದಿಲ್ಲ. ಮಧ್ಯಾಹ್ನ ಟೈಮು ರೆಸ್ಟ್ ಮಾಡೋದಕ್ಕೂ ಸಮಯ ಇರೋದಿಲ್ಲ. ಆಗ್ಲೂ ಸಹ ಸುಸ್ತು, ಆಯಾಸ, ಏನೋ ಅಂದ್ರೆ ಮನಸ್ಸಿಗೆ ಒಂಥರ ಕಿರಿಕಿರಿ ಅನುಭವ ಎಲ್ಲನೂ ಸಹ ಆಗ್ತಿರತ್ತೆ. ಇದೆಲ್ಲದಕ್ಕೂ ಕಾರಣನೇ ಆತ್ಮದ ಬ್ಯಾಟರಿ ಸರಿಯಾಗಿ ಚಾರ್ಜ್ ಆಗಿರೋದಿಲ್ಲ. ಆತ್ಮದ ಬ್ಯಾಟ್ರಿಯನ್ನ ನಾವು ಅಮೃತ ವೇಳೆ ನಾವು ತುಂಬಿಸ್ಕೊಳ್ತೀವಿ ಅಂದ್ರೆ ಇಡೀ ದಿನ ಶಕ್ತಿಶಾಲಿಯಾಗಿರುತ್ತೆ. ನೀವು ನಿದ್ದೆ ಕಡಿಮೆ ಮಾಡಿದ್ರೂ ಸಹ ನಿಮಗೆ ಆ ಒಂದು ನಿದ್ದೆ ಕಡಿಮೆ ಆಗಿದೆ, ನಂಗೆ ತಲೆ ಭಾರ ಆಗ್ತಿದೆ, ನನಗೆ ಸುಸ್ತಾಗ್ತಿದೆ, ನನಗೆ ಕಿರಿಕಿರಿ ಅನಿಸ್ತಿದೆ, ಇದ್ಯಾವುದು ಅನಿಸೋದಿಲ್ಲ. ಯಾವಾಗ ಅಮೃತ ವೇಳೆ ಶಕ್ತಿಶಾಲಿ ಯೋಗ ಆಗಿದ್ದಾಗ. ಅಮೃತ ವೇಳೆ ಆತ್ಮದ ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ಕೋಬೇಕು. ನೋಡಿ, ಯಾವತ್ತೂ ಅಷ್ಟೇನೆ ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗಬೇಕು ಅಂತಂದ್ರೆ ಆತ್ಮ ಶರೀರಕ್ಕೆ ಅತೀತ ಆಗಿ ತಂದೆಯನ್ನು ಸ್ಮೃತಿ ಮಾಡಬೇಕು. ಶರೀರಕ್ಕೆ ಅತೀತ ಆಗದೆ ನಾವು ಸ್ಮೃತಿ ಮಾಡ್ತೀರಿ ಅಂದ್ರೆ ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗೋದಿಲ್ಲ. ಆಯ್ತಲ್ಲ? ಅಂದ್ರೆ ನಾವು ಶರೀರದಲ್ಲಿ ಸ್ಮೃತಿಯಲ್ಲಿ ಇದ್ದಾಗ, ದೇಹಾಭಿಮಾನದಲ್ಲಿ ಇದ್ದಾಗ, ಈಗ ದೇಹಾಭಿಮಾನ ಅಂದ್ರೇನೆ ವಿಕಾರ ಅಲ್ವಾ, ವ್ಯರ್ಥ. ಮತ್ತೆ ಅದೇ ಏನ್ ಮಾಡ್ಬಿಡತ್ತೆ, ಬಾಬಾರವರ ಶಕ್ತಿಯನ್ನ ಡ್ರೈನ್ ಮಾಡ್ಬಿಡತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ, ಆತ್ಮದ ಬ್ಯಾಟ್ರಿಯನ್ನ ನಾವು ಚಾರ್ಜ್ ಮಾಡ್ಕೊಳ್ಳುವಾಗ ಬಾಡಿಯಿಂದ ಅತೀತ ಡಿಟ್ಯಾಚ್ ಅನುಭವವನ್ನು ನಾವು ಮಾಡಿ ಆಮೇಲೆ ನಾವು ಚಾರ್ಜ್ ಅನ್ನ ಮಾಡ್ಕೋಬೇಕಾಗತ್ತೆ. ಈಗ ನೀವೇ ನೋಡಿ, ನಿಮ್ಮ ಮೊಬೈಲ್ ಇದೆ, ನಿಮ್ಮ ಸೆಲ್ ಫೋನು ನೀವು ಚಾರ್ಜ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡ್ತಾ ಚಾರ್ಜ್ ಮಾಡಿ. ಲೇಟು ಚಾರ್ಜ್ ಆಗುವಂಥದ್ದು. ಯಾಕೆಂದ್ರೆ ನೀವು ಅಲ್ಲಿ ಚಾರ್ಜ್ ಆಗ್ತಿರುತ್ತೆ, ಅಲ್ಲಿ ನೀವು ಯೂಸ್ ಮಾಡ್ತಿರ್ತೀರ. ಅಲ್ಲಿ ನೀವು ಚಾರ್ಜ್ ಹಾಕಿರ್ತೀರಾ, ಅದ್ರಲ್ಲಿ ಚಾರ್ಜು ಆಗ್ತಿರುತ್ತೆ ಬ್ಯಾಟ್ರಿ, ಜೊತೆಗೆ ನೀವು ಅಲ್ಲಿ ಯೂಸು ಮಾಡ್ತಿರ್ತೀರ. ಏನಾಗ್ಬಿಡತ್ತೆ, ಅಲ್ಲಿ ಖರ್ಚಾಗ್ತಿರುತ್ತೆ ಅಲ್ವಾ? ಹಾಗಾಗಿ ಚಾರ್ಜ್ ಆಗೋದಿಲ್ಲ, ತುಂಬಾ ಲೇಟ್ ಆಗುತ್ತೆ. ಅದೇ ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ಟರ್ನ್ ಆಫ್ ಮಾಡಿ ನೀವು ಚಾರ್ಜ್ ಮಾಡಿ ಬೇಗ ಆಗತ್ತೆ ಅಲ್ವಾ? ಅಂದ್ರೆ ಕೇವಲ ಬ್ಯಾಟ್ರಿ ಅಷ್ಟೇ ಅಲ್ಲಿ ಆಕ್ಟಿವ್ ಆಗಿರುತ್ತೆ. ನೀವು ಯಾವಾಗ ಸ್ವಿಚ್ ಆಫ್ ಮಾಡಿರ್ತೀರಾ, ಟರ್ನ್ ಆಫ್ ಮಾಡಿರ್ತೀರಾ, ಆಗ ಅಲ್ಲಿ ಏನಾಗಿರುತ್ತೆ, ಬ್ಯಾಟ್ರಿ ಮಾತ್ರ ಆಕ್ಟಿವ್ ಆಗಿರುತ್ತೆ, ಬ್ಯಾಟ್ರಿ ಮಾತ್ರ ಚಾರ್ಜ್ ಆಗುತ್ತೆ. ಕೆಲವೇ ಎಲ್ಲ ಫೀಚರ್ಸು ಏನು ಕೆಲಸ ಮಾಡೋದಿಲ್ಲ ಆಗ ಅಲ್ವಾ? ಹಾಗೇನೆ ಇಲ್ಲಿ ನಾವು ಆತ್ಮ ಶರೀರದಿಂದ ಅತೀತ ಆಗ್ಬಿಡ್ಬೇಕು. ಕೇವಲ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಇದ್ದಾಗ, ಪರಮಾತ್ಮನ ಸ್ಮೃತಿಯಲ್ಲಿ ಇದ್ದಾಗ ಆಗ ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗತ್ತೆ. ನೀವೇನು ಸಂಕಲ್ಪ ಮಾಡ್ತೀರಾ, ಏನು ನೀವು ಸ್ವಮಾನದಲ್ಲಿರ್ತೀರಾ, ಅದಕ್ಕೆ ಶಕ್ತಿನೂ ಬರುತ್ತೆ, ಆ ಸಂಕಲ್ಪಕ್ಕೂ ಶಕ್ತಿ ಬರುತ್ತೆ. ಬಾಬಾರವರಿಂದ ಶಕ್ತಿ ಎನ್ನುವಂಥದ್ದು ತುಂಬುತ್ತೆ.
ನಮ್ಮ ಆತ್ಮದಲ್ಲಿ. ನಾವು ದೇಹಾಭಿಮಾನದಲ್ಲಿ ಇದ್ದೇನೆ ನಾವು ಸ್ಮೃತಿ ಮಾಡಿದ್ರೂ ಸಹ ಏನಾಗ್ಬಿಡುತ್ತೆ, ಆ ದೇಹಾಭಿಮಾನ ಅನ್ನುವಂಥದ್ದು ಬಾಬಾರವರಿಂದ ತಗೊಳ್ಳೋದಕ್ಕೆ, ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಅದೇ ಹೇಳ್ಕೊಳ್ತಿರುತ್ತೆ. ಹೇಳ್ತಾರಲ್ಲ, ನೀವು ಆತ್ಮ ಅನ್ನೋ ಸ್ಮೃತಿಯಲ್ಲಿದ್ದಾಗ ಆತ್ಮದ ಶಕ್ತಿ ತುಂಬುತ್ತೆ, ನೀವು ದೇಹಾಭಿಮಾನದಲ್ಲಿದ್ದಾಗ ಆತ್ಮದ ಶಕ್ತಿ ಏನಾಗುತ್ತೆ, ಕಡಿಮೆ ಆಗತ್ತೆ ಅಂತ. ಯಾಕೆ ಕಡಿಮೆ ಆಗತ್ತೆ? ಆತ್ಮದ ಶಕ್ತಿ ದೇಹದ ಮೂಲಕ ಖರ್ಚಾಗ್ಬಿಡುತ್ತೆ. ಈ ದೇಹದ ಅಭಿಮಾನ ಏನಿದೆ, ಈ ದೇಹದ ಮೂಲಕನೇ ಅದು ಖರ್ಚಾಗ್ಬಿಡತ್ತೆ. ಸರಿಯಾಗಿ ಆತ್ಮ ಚಾರ್ಜ್ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಯಾವತ್ತೂ ಅಷ್ಟೇನೆ ಬಾಡಿಯಿಂದ ನಾವು ಡಿಟ್ಯಾಚ್ ಆಗಿನೇ ತಂದೆಯನ್ನು ನಾವು ನೆನಪು ಮಾಡಬೇಕಾಗತ್ತೆ, ನಾವು ಸಂಕಲ್ಪ ಮಾಡಬೇಕಾಗತ್ತೆ. ಈಗ ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೀನಿ, ಶಕ್ತಿ ಅಂದರೆ ಸರ್ವಶಕ್ತಿವಂತನ ಸಂತಾನ, ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀನಿ ಅಲ್ವಾ, ಮಾಸ್ಟರ್ ಶಕ್ತಿವಾನ್ ಆತ್ಮನಾಗಿದ್ದೀನಿ, ಶಕ್ತಿ ಸ್ವರೂಪನಾಗಿದ್ದೀನಿ, ಶಕ್ತಿ ಸಾಗರ ಆಗಿದ್ದಾರೆ. ನೀವು ಸಂಕಲ್ಪ ಮಾಡ್ತಿರಲ್ಲ, ಇದು ನೀವು ಬಾಡಿ ಕಾನ್ಷಿಯಸ್ ಅಲ್ಲಿ ಇದ್ದು ನೀವು ಮಾಡ್ತೀರಾ ಈ ಸಂಕಲ್ಪ ಅಂದ್ರೆ ಅದರಲ್ಲಿ ಶಕ್ತಿ ಬರುವುದಿಲ್ಲ. ನೀವು ನಾನು ಆತ್ಮ ಶರೀರದಿಂದ ಭಿನ್ನವಾಗಿದ್ದೇನೆ, ನಾನು ಡಿಟ್ಯಾಚ್ ಆಗಿದ್ದೀನಿ, ನಾನು ಆತ್ಮ ಬೇರೆ, ಈ ಶರೀರನೇ ಬೇರೆ ಆಗಿದೆ. ಈ ಒಂದು ಸ್ಮೃತಿಯಲ್ಲಿದ್ದು ನಾವು ಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ. ಅಮೃತ ವೇಳೆ ಚೆನ್ನಾಗಿ ಚಾರ್ಜ್ ಆಗಿದೆ ಅಂದ್ರೆ ನಿಮ್ಮ ನಿದ್ದೆ ನೀವು 4 ಅವರೇ ಮಾಡಿರಿ ಆಯ್ತಾ, ನೀವು 2 ಅವರೇ ಮಾಡಿರಿ ಇಲ್ಲ 5 ಅವರೇ ಮಾಡಿರಿ, ಆ ದಿನ ಎಲ್ಲ ನಿಮಗೆ ನಿದ್ದೆ ನಾನು ಕಡಿಮೆ ಮಾಡಿದ್ದೀನಿ ಅನ್ನೋ ಅನುಭವನೇ ಆಗೋದಿಲ್ಲ. ಆಯಾಸ, ಸುಸ್ತು ಅದೆಲ್ಲ ಏನೂ ಆಗೋದೇ ಇಲ್ಲ, ಟೈರ್ಡ್ ಅದೆಲ್ಲನೂ ಆಗೋದಿಲ್ಲ. ಮತ್ತೆ ಮಧ್ಯದಲ್ಲಿ ನಾವೇನ್ ಮಾಡ್ತಾ ಇರಬೇಕು, ಚಾರ್ಜ್ ಮಾಡ್ಕೊಳ್ತಾ ಇರಬೇಕು. ಈಗ ನೋಡಿ, ನಾವು ಸ್ಥೂಲವಾದ ಕಾರ್ಯಗಳನ್ನ ನಾವು ಮಾಡಬೇಕಾದ್ರೆ ಬಾಬಾ ಹೇಳಿರೋದೇನು, ಕರ್ಮಯೋಗಿಯಾಗಿ ಮಾಡಿ. ಅಲ್ಲಿ ಶಕ್ತಿ ತುಂಬ್ತಿರ್ತಾರೆ ಬಾಬಾ, ಆ ಶಕ್ತಿಯನ್ನು ಬಳಸ್ಕೊಂಡು ನಾವು ಕರ್ಮಗಳನ್ನ ಮಾಡ್ತಾ ಇರೋವಂಥದ್ದು. ಶರೀರದಿಂದ ನಾನು ಭಿನ್ನ ಆಗಿದ್ದೀನಿ. ಈ ಶರೀರ ಅನ್ನೋ ಈ ಶರೀರದಲ್ಲಿರೋ ಕರ್ಮೇಂದ್ರಿಯಗಳೇನಿದಾವೆ ಇವು ಇನ್ಸ್ಟ್ರೂಮೆಂಟ್ಸ್ ಆಗಿದ್ದಾವೆ. ಇವುಗಳನ್ನ ಬಳಸ್ಕೊಂಡು ನಾನು ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ಬಾಬಾ ಮಾಡಿಸ್ತಿದ್ದಾರೆ, ಶಕ್ತಿಯನ್ನ ಕೊಟ್ಟು ಈ ಕರ್ಮೇಂದ್ರಿಯಗಳ ಮೂಲಕ ಈ ಸೇವೆಯನ್ನ ಮಾಡಿಸ್ತಿದ್ದಾರೆ, ನಾನು ನಿಮಿತ್ತವಾಗಿ ಮಾಡ್ತಿದ್ದೀನಿ. ಆಗ ಆತ್ಮದ ಅಲ್ಲಿ ಶಕ್ತಿನೂ ತುಂಬುತ್ತೆ, ನೀವು ಆ ಶಕ್ತಿಯಿಂದ ಈ ಕರ್ಮಗಳನ್ನು, ಈ ಸೇವೆಯನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಿಮಗೆ ಸುಸ್ತಾಗೋದು, ಆಯಾಸ ಆಗೋದು, ಟಯರ್ಡ್ ಆಗೋದು ಅದು ಅನುಭವ ಆಗೋದಿಲ್ಲ, ಬೇಗನೂ ಸಹ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಇದು ಕೊರತೆ ಇರೋ ಕಾರಣನೇ ನಮ್ಗದೆಲ್ಲ ಅನುಭವ ಆಗೋದು. ಆತ್ಮದ ಬ್ಯಾಟ್ರಿ ನಾವು ಚಾರ್ಜ್ ಮಾಡ್ಕೊಳ್ಬೇಕು ಅಂದ್ರೇನೆ ಯೋಗ, ಅಂದ್ರೇನೆ ಆತ್ಮದ ಸ್ಮೃತಿಯಲ್ಲಿದ್ದು ತಂದೆನ ನೆನಪು ಮಾಡುವಂಥದ್ದು. ಆದ್ರೆ ನಾನು ಕೇವಲ ಆತ್ಮ, ನಾನು ಶರೀರ ಅಲ್ಲ. ಭ್ರುಕುಟಿಯ ಮಧ್ಯೆ ಇದ್ದು ಶರೀರಕ್ಕೆ ಅತೀತ ಆಗಿ ಮನಸ್ಸು ಬುದ್ಧಿಯಿಂದ ಶರೀರದ ಒಂದು ಸ್ಮೃತಿಯನ್ನ ತೆಗಿಬೇಕು ನಾವು. ಮನಸ್ಸು ಬುದ್ಧಿಯಲ್ಲಿ ಶರೀರ ಅನ್ನೋ ಸ್ಮೃತಿ ಬರಬಾರ್ದು ನಮಗೆ, ಕೇವಲ ಆತ್ಮ ಅನ್ನೋ ಸ್ಮೃತಿ ಇರಬೇಕು. ಆಗ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಆತ್ಮಕ್ಕೆ ಏನಾಗುತ್ತೆ, ಶಕ್ತಿ ತುಂಬುತ್ತೆ, ಚಾರ್ಜ್ ಆಗುತ್ತೆ ಆತ್ಮದ ಬ್ಯಾಟ್ರಿ. ಆವಾಗಲೇ ಎಕ್ಸಾಂಪಲ್ ಕೊಟ್ರಲ್ಲ ಬಾಬಾ, ನೀವು ಸ್ವಿಚ್ ಆಫ್ ಮಾಡಿ ಚಾರ್ಜ್ ಮಾಡಿದಾಗ ಬೇಗ ಚಾರ್ಜ್ ಆಗುತ್ತೆ, ಎಲ್ಲೂ ಖರ್ಚಾಗೋದಿಲ್ಲ. ಆದರೆ ನೀವು ಆನಲ್ಲೇ ಇಟ್ಕೊಂಡು, ಸ್ವಿಚ್ ಆನಲ್ಲೇ ಇಟ್ಕೊಂಡು ನೀವು ಯೂಸ್ ಮಾಡ್ತಾ ನೀವು ಚಾರ್ಜ್ ಮಾಡ್ತೀರಾ ಅಂದರೆ ಅದು ಆ ಚಾರ್ಜ್ ಎಲ್ಲ ನೀವು ಯೂಸ್ ಮಾಡ್ತಿರ್ತೀರಲ್ಲ ಅದರಲ್ಲೇ ಖರ್ಚಾಗ್ತಿರುತ್ತೆ, ಮತ್ತೆ ಬೇಗ ಚಾರ್ಜ್ ಆಗುವುದಿಲ್ಲ ಎಷ್ಟೊತ್ತಾದರೂ ಕೂಡ. ಅಂದರೆ ಸಮಯ ತುಂಬ ಹಿಡಿಸುತ್ತೆ, ಆದರೆ ಚಾರ್ಜು ಕೂಡ ಕಡಿಮೆ ಆಗಿರುತ್ತೆ. ಯಾಕೆಂದ್ರೆ ಎಲ್ಲ ಅದರಲ್ಲೇನೆ ಖರ್ಚಾಗ್ತಿರುತ್ತೆ. ಹಾಗೇನೆ ನಮ್ಮ ಒಂದು ಬಾಡಿ ಕಾನ್ಶಿಯಸ್ ಅಲ್ಲಿ ಇದ್ದು ನಾವು ಬಾಬಾರವರನ್ನು ನಾವು ನೆನಪು ಮಾಡ್ತೀವಿ ಅಂದ್ರೆ ಅದರಲ್ಲೇನೆ ಬಾಬಾರವರ ಶಕ್ತಿ ಎನ್ನುವಂಥದ್ದು, ಆತ್ಮದ ಶಕ್ತಿ. ಬಾಬಾ
ಆತ್ಮದಲ್ಲಿ ಬಾಬಾರವ್ರ ಶಕ್ತಿ ತುಂಬಿದಾಗ ಆ ಶಕ್ತಿ ಎಲ್ಲ ಈ ಬಾಡಿ ಕಾನ್ಷಿಯಸ್ ಅಲ್ಲಿ ಈ ದೇಹಾಭಿಮಾನದಲ್ಲೇನೆ ಹೊರಟು ಖರ್ಚಾಗ್ತಿರುತ್ತೆ. ಈಗ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಈಗ ನೋಡಿ, ಆತ್ಮ ಈ ಶರೀರದಲ್ಲಿದೆ, ಭ್ರುಕುಟಿಯ ಮಧ್ಯದಲ್ಲಿದೆ. ಆದ್ರೆ ಆತ್ಮದ ಶಕ್ತಿ ಈ ಶರೀರದ ಕಣ ಕಣನು ಆವರಿಸಿದೆ ಅಲ್ವಾ? ನೋಡಿ, ಎಲ್ಲೇ ಒಂದು ಕಡೆ ಸ್ವಲ್ಪ ಗಾಯ ಆದ್ರೂ ಇಲ್ಲ ಗಿಚ್ಚಿದ್ರು ಕೂಡ ನಮಗ್ ನೋವಾಗತ್ತೆ. ನಮಗೆ ಅಂದ್ರೆ ಯಾರಿಗೆ? ಆತ್ಮಕ್ಕೆ ಅಲ್ವಾ? ಅಂದ್ರೆ ಏನು? ಆತ್ಮ ತುಂಬಾ ಶರೀರದ ಒಂದು ಅಭಿಮಾನ ತುಂಬೋಗಿದೆ. ಅಂದ್ರೆ ನಾನು ಆತ್ಮನೇ, ಆದ್ರೆ ನಾನು ಶರೀರ ಅನ್ನೋ ಕಾನ್ಶಿಯಸ್ ಅಲ್ಲಿ ಇದೀವಿ ನಾವು. ಯಾಕೆ? ಆತ್ಮದ ಶಕ್ತಿ ಕಡಿಮೆ ಆಗಿರೋ ಕಾರಣ ಶರೀರದ ಶಕ್ತಿ ಜಾಸ್ತಿ, ಅಂದ್ರೆ ಶರೀರದ ಕಾನ್ಶಿಯಸ್ ಜಾಸ್ತಿ ಇರೋ ಕಾರಣ ಆತ್ಮ ಏನಾಗಿದೆ, ಇಡೀ ಬಾಡಿ ತುಂಬಾ ಆತ್ಮದ ಶಕ್ತಿನೇ ತುಂಬೋಗಿದೆ. ಅಂದ್ರೆ ಆತ್ಮ ಇಡೀ ಬಾಡಿಯನ್ನ ಆವರಿಸ್ಕೊಂಡಿದೆ. ಅದರಿಂದ ನಾನು ಆತ್ಮ ಅನ್ನೋ ಸ್ಮೃತಿನೇ ಇರೋದಿಲ್ಲ. ನಾನು ಬಾಡಿ, ನಾನು ದೇಹ, ನಾನು ಶರೀರ ಅನ್ನೋ ಸ್ಮೃತಿನೇ ನಮಗ್ ಬರುತ್ತೆ. ನೋಡಿ, ಈಗ ಆತ್ಮ ಶರೀರದಲ್ಲಿ ಇದೆ ಅಂದ್ರೆ ಶರೀರದಲ್ಲಿ ಆತ್ಮ ಇಲ್ಲ ಅಂದಾಗ ನೀವೆಲ್ಲೇ ಸ್ವಲ್ಪ ಗಿಚ್ಚಿದ್ರು ಇಲ್ಲ ಏನೇ ಗಾಯ ಆದ್ರೂ ಏನೂ ನೋವಾಗೋದಿಲ್ಲ ಅಲ್ವಾ? ಏನೂ ಆಗೋದಿಲ್ಲ. ಯಾಕೆ? ಡಿಟ್ಯಾಚ್ ಆಗಿರುತ್ತೆ. ಅದೇ ಆತ್ಮ ಶರೀರದಲ್ಲಿ ಇದೆ ಅಂದ್ರೆ ಏನಾಗುತ್ತೆ? ನೋವು ಎಲ್ಲನೂ ಸಹ ಅನುಭವ ಆಗುತ್ತೆ ಅಲ್ವಾ? ಹಾಗೇನೆ ನಾವು ಶರೀರದಲ್ಲಿ ಇದ್ದೂ ಕೂಡ ನಾವು ಶರೀರದ ಒಂದು ಅಭಿಮಾನದಿಂದ ಆ ಕಾನ್ಶಿಯಸ್ ಇಂದ ನಾವು ಅತೀತ ಆಗಿರ್ಬೇಕು. ಆ ಸ್ಮೃತಿಯಿಂದ ನಾವು ಅತೀತ ಆಗಿರ್ಬೇಕು. ಈ ಒಂದು ಅಭ್ಯಾಸ ನಾವು ಮಾಡ್ಬೇಕಾಗತ್ತೆ. ಆತ್ಮದ ಬ್ಯಾಟ್ರಿ ಮಧ್ಯ ಮಧ್ಯದಲ್ಲಿ ಗಂಟೆಗೆ 1 ನಿಮಿಷ ಆದ್ರೂ ಸಹ ನಾವು ಚಾರ್ಜ್ ಮಾಡ್ಕೊಳ್ಬೇಕು. ಗಂಟೆಗೆ 1 ನಿಮಿಷ ಆದ್ರೂ ಸಹ ನಾವೇನ್ ಮಾಡ್ಬೇಕಾಗತ್ತೆ? ಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಏನಾಗ್ತಿರತ್ತೆ, ನೀವೇನೇ ಅವಾಗ ಕೆಲಸ ಕಾರ್ಯ ಮಾಡ್ತಿದ್ರು, ಯಾವುದೇ ಸೇವೆ ಮಾಡ್ತಿದ್ರು ಕೂಡ ನಿಮ್ಗೆ ಯಾವುದೇ ತರದ ಒಂದು ಸುಸ್ತು, ವ್ಯರ್ಥ ಅವೆಲ್ಲ ಕಂಟ್ರೋಲ್ ಆಗತ್ತೆ. ಎಲ್ಲನೂ ಸಹ ಕಂಟ್ರೋಲ್ ಆಗತ್ತೆ. ಈ ವ್ಯರ್ಥ ಅನ್ನುವಂತಹದ್ದೇ ದೇಹಾಭಿಮಾನ ಅಲ್ವಾ? ವಿಕಾರನೂ ಹೌದು, ವ್ಯರ್ಥನೂ ಹೌದು, ಪಾಪನೂ ಹೌದು, ವಿಕರ್ಮನೂ ಹೌದು. ಭಗವಂತನ ಶಕ್ತಿ ಈ ಒಂದು ದೇಹಾಭಿಮಾನ ಅನ್ನೋ ವಿಕಾರದಲ್ಲಿ ಖರ್ಚಾಗ್ಬಿಡತ್ತೆ. ಅದನ್ನೇ ಹೇಳುವಂಥದ್ದು ಆತ್ಮದ ಶಕ್ತಿ. ನೀವು ಆತ್ಮ ಅಂತ ತಿಳಿದು ಬಾಬಾರ ಸ್ಮೃತಿ ಮಾಡ್ತೀರಾ, ಮತ್ತೆ ದೇಹಾಭಿಮಾನದಲ್ಲಿ ಬರ್ತೀರಾ, ಅದು ಸಮಾಪ್ತಿ ಆಗ್ಬಿಡತ್ತೆ ಅಂತ ಹೇಳಿದ್ದಾರೆ ಬಾಬಾ. ನೀವು ಆತ್ಮ ಅಂತ ತಿಳಿದು ಬಾಬಾರವರನ್ನ ನೆನಪು ಮಾಡಿ ನೀವು ಶಕ್ತಿ ಸಂಪಾದನೆ ಮಾಡ್ಕೋತೀರಾ, ಬ್ಯಾಟ್ರಿ ಚಾರ್ಜ್ ಮಾಡ್ಕೋತೀರಾ, ಮತ್ತೆ ನೀವು ದೇಹಾಭಿಮಾನದಲ್ಲಿ ಬರ್ತೀರಲ್ಲ ಅವಾಗದು ಸಮಾಪ್ತಿ ಆಗ್ಬಿಡತ್ತೆ ಅಂತ ಹೇಳಿದ್ದಾರೆ ಬಾಬಾ. ಯಾಕೆ ಆತ್ಮದಲ್ಲಿ ಶಕ್ತಿ ತುಂಬುತ್ತಿಲ್ಲ ಅಂದ್ರೆ ನಿರಂತರವಾಗಿ ನಾವು ಆತ್ಮದ ಸ್ಮೃತಿಯಲ್ಲಿ ಇರ್ತಾ ಇಲ್ಲ. ಬ್ಯಾಟ್ರಿ ಚಾರ್ಜ್ ಅಲ್ಲಿ ಇರ್ತಾ ಇಲ್ಲ, ಅಂದ್ರೆ ಚಾರ್ಜ್ ಮಾಡ್ಕೊಳ್ತಾ ಇಲ್ಲ ಸರಿಯಾದ ಒಂದು ವಿಧಿಯಲ್ಲಿ. ಕೇವಲ ನಾನು ಆತ್ಮ ಅಷ್ಟೇ ಆಗಿರಬೇಕು. ಆ ಒಂದು ಸ್ಮೃತಿ ಸ್ಥಿತಿಯಲ್ಲಿ ಸ್ಥಿತರಾಗಿ ನಾವು ತಂದೆಯನ್ನ ನೆನಪು ಮಾಡಬೇಕಾಗತ್ತೆ. ಎಲ್ಲರೂ ಬಾಡಿ ಕಾನ್ಶಿಯಸ್ ಅಲ್ಲಿ ಇದ್ದೆ ನಾನು ಆತ್ಮ ಅಂದ್ಕೊಂಡು ನೆನಪು ಮಾಡೋರು ಕೆಲವರು ಇದ್ದಾರೆ ಕೂಡ. ಆದ್ರೆ ಬಾಬಾ ಹೇಳೋದೇನು, ದೇಹಕ್ಕೆ ಅತೀತ ಆಗಿ ತಂದೆಯನ್ನ ನೆನಪು ಮಾಡಬೇಕು. ಆಗ ಮಾತ್ರ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಸಾಧ್ಯ, ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಮೊಬೈಲನ್ನು ನಾವು ಪದೇ ಪದೇ ಚೆಕ್ ಮಾಡ್ಕೊಳ್ತಿರ್ತೀವಲ್ಲ, ಚಾರ್ಜ್ ಕಡಿಮೆ ಆಯಿತು ಅಂದ್ರೇನೆ ಹಾಗೆ ಚಾರ್ಜ್ ಮಾಡ್ತಿರ್ತೀವಿ ಮತ್ತೆ ತಗೊಂಡು. ಆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಪವರ್ ಬ್ಯಾಂಕ್ ಬೇರೆ ಇಟ್ಕೊಂಡಿರ್ತೀವಿ, ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಪವರ್ ಬ್ಯಾಂಕಲ್ಲಿ. ಪವರನ್ನು ಖಾಲಿ ಆಗಿದ ತಕ್ಷಣ ಇದನ್ನ ಯೂಸ್ ಮಾಡ್ಕೋತೀವಿ ಅಲ್ವಾ? ಅದನ್ನೆಷ್ಟು ಪದೇ ಪದೇ ನಾವು ಚೆಕ್ ಮಾಡ್ಕೋತೀವಿ. ಹಾಗೆ ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗಿದೆಯಾ,
ಅನ್ನೋದನ್ನ ನಾವು ಚೆಕ್ ಮಾಡೋದೇ ಇಲ್ಲ. ಚಾರ್ಜ್ ಇಲ್ಲ ಅಂದ್ರೆ ಇದೆಲ್ಲ ಅನುಭವ ಆಗತ್ತೆ. ವ್ಯರ್ಥ ಇರ್ಬೋದು, ಮತ್ತೆ ಮಾಯೆಗೆ ನಾವು ಬೇಗ ವಶ ಆಗ್ಬಿಡ್ತೀವಿ. ಮಾಯೆಗೆ ವಶ ಆಗ್ಬಿಡ್ತೀವಿ, ಸೋಲ್ತೀವಿ ನಾವು. ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗೋದಿಲ್ಲ. ವಿಕರ್ಮಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ದೇಹಾಭಿಮಾನದಲ್ಲಿ ಬರೋದೇ ವಿಕರ್ಮ ಪಾಪಕರ್ಮ ಅಂದ್ರೆ ಮತ್ತೆ ಇನ್ನೆಲ್ಲನೂ ಸಹ ವಿಕರ್ಮಗಳೇ ಆಗಿರುತ್ತಲ್ವಾ. ದೇಹಾಭಿಮಾನದಲ್ಲಿ ಬಂದು ಮಾಡುವಂಥದ್ದು, ದೇಹಾಭಿಮಾನದಲ್ಲಿ ಇದ್ದು ಮಾಡುವ ಪ್ರತಿಯೊಂದು ಸಂಕಲ್ಪನೂ ವಿಕಲ್ಪನೆ ಆಗಿರುತ್ತೆ. ಯಾಕಂದ್ರೆ ದೇಹಾಭಿಮಾನನೇ ಮೊದಲನೇ ವಿಕಾರ ಅಲ್ವಾ. ವಿಕಾರಗಳಿಂದ ಉತ್ಪತ್ತಿಯಾಗುವಂತಹ ಸಂಕಲ್ಪಗಳೇ ವಿಕಲ್ಪಗಳು. ಮತ್ತೆ ನಾವು ದೇಹಾಭಿಮಾನದಲ್ಲಿದ್ದು ನಾವೇನೇ ಸಂಕಲ್ಪ ಮಾಡಿದ್ರು, ಮಾತಾಡಿದ್ರು, ಕರ್ಮ ಮಾಡಿದ್ರು ಅದು ವಿಕಲ್ಪ ವಿಕರ್ಮಗಳೇ ಆಗಿರುತ್ತೆ, ಪಾಪಕರ್ಮಗಳೇ ಆಗಿರುತ್ತೆ. ಅದಕ್ಕೆ ಕರ್ಮಯೋಗಿಯಾಗಿ ಅಂತ ಬಾಬಾ ಸದಾ ಹೇಳ್ತಾರೆ. ಕರ್ಮಯೋಗಿ, ಕರ್ಮ ಮತ್ತೆ ಯೋಗ ಎರಡು ಬ್ಯಾಲೆನ್ಸ್ ಇರಬೇಕು. ನಾವೇನು ಕರ್ಮ ಮಾಡ್ತೀವಿ ಅದರ ಜೊತೆಗೆ ಸ್ಮೃತಿನೂ ಸಹ ಇರಬೇಕು. ಎರಡು ಬ್ಯಾಲೆನ್ಸ್ ಅಲ್ಲಿ ಇಟ್ಟು ಮಾಡಿ ಅಂತ ಹೇಳಿದ್ದಾರೆ. ಆಗ ಅದು ಶ್ರೇಷ್ಠ ಕರ್ಮ ಆಗಿರುತ್ತೆ. ವಿಕರ್ಮ ಆಗಿರೋದಿಲ್ಲ, ಅಲ್ಲಿ ಶ್ರೇಷ್ಠ ಕರ್ಮ ಆಗಿರುತ್ತೆ. ಆ ಥರ ಏನಾದರೂ ಈಗ ಸುಸ್ತಿರ್ಬೋದು, ಆ ಥರ ಏನಾದರೂ ಆಗ್ತಿದೆ, ನಿದ್ದೆ ಬರ್ತಿಲ್ಲ, ಕೆಲವೊಂದ್ಸರಿ ಹಂಗಾದಾಗ ಏನ್ ಮಾಡಬೇಕು ಅಂತಂದ್ರೆ, ಇದು ನನ್ನ ಸ್ವಂತ ಅನುಭವನೂ ಸಹ ಬಾಬಾ ನಂಗೆ ಮಾಡಿಸಿರುವಂತಹದ್ದು. ಮಲಗಬೇಕು, ಈಗ ನೈಟ್ ಮಲಗುವಾಗೂ ಅಷ್ಟೇ ನಿದ್ದೆ ಬಂದಿಲ್ಲ ಅಂತಂದ್ರೆ ಈ ಒಂದು ಅಭ್ಯಾಸ ಮಾಡಿ ನೋಡಿ. ಮತ್ತೆ ಮಧ್ಯಾಹ್ನದ ಟೈಮು ಯಾವಾಗಾದ್ರೂ ನಿಮಗೆ ಆಯಾಸ, ಸುಸ್ತು, ಟಯರ್ಡ್ ಆಗಿದ್ದೀನಿ ನಾನು, ಏನೋ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಿದೆ, ಆ ಥರ ಎಲ್ಲ ಅನ್ನಿಸ್ದಾಗ ಏನ್ ಮಾಡಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಾಗತ್ತೆ. ಈಗ ನಂಗೆ ಸುಸ್ತಾಗ್ತಿದೆ, ನಂಗೆ ಟಯರ್ಡ್ ಆಗೋಗ್ಬಿಟ್ಟಿದೆ, ನಾನು ಸ್ವಲ್ಪ ಹೊತ್ತು ಮಲಗಬೇಕು, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತೀವಿ. ಬಟ್ ನಾವು ನಿದ್ದೆ ಏನು ಮಾಡಲ್ಲ, ಜಸ್ಟ್ ಮಲಗಿರ್ತೀವಿ ಅಷ್ಟೇ, ಕಣ್ಣು ಮುಚ್ಕೊಂಡು ಮಲಗಿರ್ತೀವಿ. ಅದನ್ನ ನಾವು ರೆಸ್ಟ್ ಅಂತ ನಾವು ಹೇಳ್ತೀವಿ. ಕೆಲವರು ನಿದ್ದೆನೂ ಸಹ ಮಾಡ್ತಾರೆ ಅಲ್ವಾ. ಆ ಸಮಯದಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ, ಮಲಗಿ ಕಣ್ಣು ಮುಚ್ಚಿದ್ರೂ ಪರವಾಗಿಲ್ಲ, ಮಲ್ಕೊಂಡು ಆರಾಮ್ಸೆ ಮಲಗಿ ಫ್ರೀಯಾಗಿ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿ ಮಲಗ್ಬಿಟ್ಟು ಆತ್ಮದ ಸ್ಮೃತಿ ಭ್ರುಕುಟಿಯ ಮಧ್ಯೆ ನಾನು ಇದ್ದೀನಿ, ಈ ಶರೀರಕ್ಕೆ ಅತೀತ ಆಗಿದ್ದೀನಿ, ಈ ಸ್ಮೃತಿಯಲ್ಲಿರ್ತ ನಾನು ಆತ್ಮ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿದ್ದೀನಿ, ಈ ಶರೀರಕ್ಕೆ ಭಿನ್ನ ಆಗಿದ್ದೀನಿ ನಾನು. ಆಯ್ತಾ. ಮತ್ತೆ ಬಾಬಾರವರ ಸ್ಮೃತಿ, ಮನಸ್ಸು ಬುದ್ಧಿಯಿಂದ ಬಾಬಾರವರನ್ನ ನೆನಪು ಮಾಡಿ ಮತ್ತೆ ನೋಡಿ ಕೂಡ ಅವರನ್ನ. ಆಯ್ತಾ. ಮನಸ್ಸು ಬುದ್ಧಿಯಿಂದ ಬಾಬಾರವರನ್ನ ನೆನಪು ಮಾಡ್ತಾ ಅವರನ್ನ ನೋಡಿ, ಅವರನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದನ್ನ ಅವರನ್ನ ನೋಡಿ, ಅವರ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪವನ್ನ ನೋಡಿ. ಆಯ್ತಾ. ಮತ್ತೆ ಶಾಂತಿ, ಸುಖ, ಆನಂದ, ಪ್ರೇಮ, ಪವಿತ್ರತೆ, ಶಕ್ತಿ, ಈ ಎಲ್ಲ ಒಂದು ಈ ಗುಣಗಳ ಶಕ್ತಿಯನ್ನ ಬಾಬಾರವರ ಮೂಲಕ ತಗೊಳ್ಳಿ. ಆಯ್ತಾ. ಈಗ ಎಕ್ಸಾಂಪಲ್ಗೆ ಒಂದು, ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ, ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೀನಿ, ಶಾಂತಿ ಸಾಗರನ ಸಂತಾನ ಆಗಿದ್ದೀನಿ. ಶಾಂತಿಯ ಒಂದು ಗುಣಕ್ಕೆ ಕಲರ್ ಸಹ ಗೊತ್ತಿದೆ ನಿಮ್ಗೆಲ್ಲರಿಗೂ, ಅದು ಸ್ಕೈ ಬ್ಲೂ ಕಲರ್, ಆಕಾಶದ ಬಣ್ಣ ಆಗಿದೆ. ಆ ಬಣ್ಣ ಬಾಬಾರವರನ್ನ ಮನಸ್ಸು ಬುದ್ಧಿಯಿಂದ ನೀವು ನೋಡ್ತಾ ಆ ಬಣ್ಣದ ಕಿರಣಗಳು ಆತ್ಮನಾದ ನನ್ನಲ್ಲಿ ಸಮಾವೇಶ ಆಗ್ತಾ ಇದೆ. ಆಯ್ತಾ. ನನ್ನಿಂದ ಭ್ರುಕುಟಿ ಮಧ್ಯೆ ನೀವು ಕೂತಿದ್ದೀರಾ, ಆತ್ಮ ಭ್ರುಕುಟಿ ಮಧ್ಯೆ ಕೂತಿದೆ, ಫುಲ್ ಬಾಡಿ ಎಲ್ಲ ಮಿದುಳಿಂದ ಹಿಡಿದು, ಆಯ್ತಾ, ಕಿವಿ,
ಕಣ್ಣು, ಮೂಗು, ಬಾಯಿ ಎಲ್ಲ, ಗಂಟಲೆಲ್ಲ ಇದೆಯಲ್ಲ, ಇದು ಎಲ್ಲನೂ ಸಹ ಆ ಒಂದು ಶಾಂತಿಯ ಕಿರಣಗಳು ಇಡೀ ಫುಲ್ಲು ಕೈ, ಕಾಲು, ಹೊಟ್ಟೆ ಎಲ್ಲವೂ ಸಹ ಬಾಡಿ ಫುಲ್ಲು ಸ್ಪ್ರೆಡ್ ಆಗ್ತಿರೋ ಥರ ನೋಡಿ ಆಯಿತಾ. ಫುಲ್ಲು ಕಾಲುವರೆಗೂ, ತುದಿ ಬೆರಳುವರೆಗೂ ಸಹ ಆಯಿತಾ. ಎಲ್ಲ ಫುಲ್ ಬಾಡಿನೇ ಯಾವ ಕಲರ್ ಕಾಣ್ತಿದೆ? ಶಾಂತಿಯ ಗುಣದ ಕಲರ್ ಏನಿದೆ ಸ್ಕೈ ಬ್ಲೂ ಕಲರು, ಫುಲ್ ಬಾಡಿನೇ ಆ ಕಲರು, ಅದರ ಒಂದು ಪ್ರಕಾಶತೆಯಲ್ಲೇ ಕಾಣ್ತಿದೆ ಬಾಡಿ ಎಲ್ಲ ಆಯಿತಾ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೀನಿ, ಶಾಂತಿ ಸಾಗರನ ಸಂತಾನ ಆಗಿದ್ದೀನಿ. ಬಾಬಾರವರಿಂದ ಆತ್ಮನಾದ ನನ್ನಲ್ಲಿ ಅಂದರೆ ಶಾಂತಿಯ ಒಂದು ಶಕ್ತಿ ಸಮಾವೇಶ ಆಗ್ತಿದೆ ನನ್ನ ಮೂಲಕ, ಆತ್ಮದ ಮೂಲಕ. ಇಡೀ ಬಾಡಿ ಎಲ್ಲ ಪ್ರತಿಯೊಂದು ಕಣನೂ ಸಹ ಈ ಒಂದು ಶಾಂತಿಯ ಒಂದು ಗುಣದ ಶಕ್ತಿ ಹರಡಿದೆ ಆಯಿತಾ. ಪ್ರತಿಯೊಂದು ಭಾಗವೂ ಸಹ, ಪಾರ್ಟು ಸಹ, ಈ ಶರೀರದ ಪ್ರತಿಯೊಂದು ಪಾರ್ಟು ಸಹ ಏನಾಗಿದೆ? ರಿಲ್ಯಾಕ್ಸ್ ಆಗಿದೆ, ಶಾಂತವಾಗಿದೆ. ಪ್ರತಿಯೊಂದು ಪಾರ್ಟು ಸಹ, ಕಣ್ಣಿರ್ಬೋದು, ಮೆದುಳಿರ್ಬೋದು, ಎಲ್ಲವೂ ಈ ಥರ ನೀವು ನಿಮಗೆಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯ, ಎಷ್ಟು ಸಮಯ ನಿಮಗೆ ಅಂದರೆ ಫ್ರೀ ಟೈಮು, ರಿಲ್ಯಾಕ್ಸ್ ಮಾಡೋದಕ್ಕೆ, ರೆಸ್ಟ್ ಮಾಡೋದಕ್ಕೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯದಲ್ಲಿ ನೀವು ಯಾವುದಾದ್ರೂ ಒಂದಾದ್ರೂ ತಗೊಳ್ಳಿ. ಇಲ್ಲ ನಾನು ಮಾಸ್ಟರ್ ಈ 7 ಗುಣಗಳ ಒಂದು ಅಭ್ಯಾಸವನ್ನು ರಾತ್ರಿ ಮಲಗುವಾಗ ನೀವು ಫುಲ್ ಮಾಡ್ಬೋದು. ಮಾಡ್ತಾ ಮಾಡ್ತಾ ನಿದ್ದೆ ಬಂದ್ಬಿಡ್ತಾ, ಇನ್ನೂ ಒಳ್ಳೇದು, ನಿದ್ದೆ ಮಾಡಿಬಿಡಿ ಆಯಿತಾ. ಮಲಗೋ ಟೈಮಲ್ಲಿ ನಿದ್ದೆ ಮಾಡಿಬಿಡಿ, ನಿದ್ದೆ ಮಾಡಿದ್ರೆ ಒಳ್ಳೇದು. ಮತ್ತು ಮಧ್ಯಾಹ್ನ ಟೈಮ್ ಏನಾದರೂ ರೆಸ್ಟ್ ಮಾಡುವಾಗ ನಿಮಗೆ ಆಯಾಸ, ಸುಸ್ತು ಆ ಥರ ಅನ್ನಿಸ್ತು, ಮತ್ತು ಸಂಜೆನೂ ಆ ಥರ ಅನ್ನಿಸ್ತಿದೆ ಅಂದರೆ 5 ನಿಮಿಷ ಆದರೂ ಇಲ್ಲ 10 ನಿಮಿಷ ಆದರೂ ಸಹ ಎಲ್ಲ ಒಂದೊಂದು ನಿಮಿಷ ಆಯಿತಾ. ಒಂದೊಂದು ಗುಣನ ಒಂದೊಂದು ನಿಮಿಷದಲ್ಲಿ ನೀವು ಆ ಪ್ರಾಕ್ಟೀಸನ್ನು ಮಾಡುವಂಥದ್ದು. ಎಲ್ಲ ಪ್ರತಿಯೊಂದು ಈ ಶರೀರ, ನಾನು ಆತ್ಮ, ಈ ಶರೀರ ಏನಾಗಿದೆ? ರಥ ಆಗಿದೆ ಅಲ್ವಾ. ಈ ಶರೀರ ರಥನೂ ಹೌದು, ವಸ್ತ್ರನೂ ಹೌದು, ಇನ್ಸ್ಟ್ರೂಮೆಂಟ್ ಸಹ ಹೌದು ಅಲ್ವಾ. ಇವು ಇಲ್ಲ ಅಂತಂದ್ರೆ ನಾವು ಏನು ಸೇವೆ ಮಾಡೋಕ್ಕಾಗೋದಿಲ್ಲ ನೋಡಿ ಅಲ್ವಾ. ಬಾಬಾ ಕೊಟ್ಟಿರೋದು ಸೇವಾರ್ಥವಾಗಿ ಕೊಟ್ಟಿರುವಂಥದ್ದಲ್ವಾ. ಇದನ್ನು ನಾವೇನು ಮಾಡ್ಬೇಕು? ಆವಾಗವಾಗ ಈ ಪವಿತ್ರತೆ, ಈ ಶಾಂತಿ, ಸುಖ ಎಲ್ಲವನ್ನು ಶುದ್ಧನೂ ಮಾಡಬೇಕು, ಶಕ್ತಿ, ಶಾಂತಿ, ಸುಖ ಎಲ್ಲವನ್ನ ಕೊಡಬೇಕು, ಪ್ರೀತಿ ಎಲ್ಲವನ್ನ ಈ ಶರೀರಕ್ಕೆ ಕೊಟ್ಟು ರಿಲ್ಯಾಕ್ಸ್ ಮಾಡಬೇಕು, ಶಾಂತವಾಗಿ ಮಾಡಬೇಕು, ಶಕ್ತಿಶಾಲಿಯಾಗಿ ಮಾಡಬೇಕಾಗತ್ತೆ. ಬಾಬಾರವರ ಶಕ್ತಿಗಳಿಂದ ಪ್ರತಿಯೊಂದು ಗುಣವನ್ನು ಒಂದೊಂದು ನಿಮಿಷದಲ್ಲಿ ಈ ಥರ ಅನುಭವ ಮಾಡಿಕೊಂಡು ಪ್ರತಿಯೊಂದು ಪಾಠು ಸಹ ಶಕ್ತಿಶಾಲಿಯಾಗಿದೆ, ಶಾಂತಿಯಾಗಿದೆ, ಶಾಂತವಾಗಿದೆ, ಪವಿತ್ರವಾಗಿದೆ, ಸುಖವಾಗಿದೆ, ಪ್ರೀತಿಯಿಂದನೇ ಎಲ್ಲದಕ್ಕೂ ಬೇಕಲ್ವಾ. ಈಗ ಪ್ರಕೃತಿಯಿಂದ ಆಗಿರೋ ಶರೀರ, ಅದಕ್ಕೂ ಏನು ಬೇಕೋ? ಸುಖ ಬೇಕು, ಶಾಂತಿ ಬೇಕು, ಪವಿತ್ರತೆ ಬೇಕು, ಪ್ರೀತಿ ಬೇಕು, ಎಲ್ಲನೂ ಬೇಕು. ಅದರಿಂದ ನಾವು ಬಾಬಾರವರಿಂದ ತಗೊಂಡು ನಾವು ಈ ಶರೀರಕ್ಕೆ ಕೊಡಬೇಕಾಗತ್ತೆ, ಶಕ್ತಿಶಾಲಿ ಮಾಡುವಂಥ. ಶುದ್ಧನೂ ಆಗತ್ತೆ. ನೆಗೆಟಿವ್ ಎನರ್ಜಿ ಏನಾದರೂ ಇತ್ತಾ ಬಾಡಿಯಲ್ಲಿ, ಯಾಕಂದರೆ ಆ ವೈಬ್ರೇಷನ್ ಇರುತ್ತಲ್ಲ ಬಾಡಿಯಲ್ಲಿ, ನಾವು ಕ್ಯಾರಿ ಮಾಡುತ್ತಾ ಇರ್ತೀವಿ ಪ್ರತಿ ಸೆಕೆಂಡು ಸಹ. ನಾವೆಲ್ಲೇ ಹೋದ್ರು ನಾವೇನು ಸಂಕಲ್ಪ ಮಾಡ್ತೀವಿ ಅದರ ಒಂದು ಓರಾನೇ ತಯಾರಾಗಿರುತ್ತೆ. ನಾವು ನೆಗೆಟಿವ್ ಸಂಕಲ್ಪ ಮಾಡಿದ್ರೆ ನೆಗೆಟಿವ್ ಓರಾನೇ ಇರುತ್ತೆ, ಅದರ ಒಂದು ವಾಯುಮಂಡಲನೇ ತಯಾರಾಗಿರುತ್ತೆ. ಪಾಸಿಟಿವ್ ಅಂದಾಗ ಅದರದ್ದೇ ವೈಬ್ರೇಷನ್ಸು, ಅದರದ್ದೇ ವಾಯುಮಂಡಲ ತಯಾರಾಗಿರುತ್ತೆ. ನಾವೆಲ್ಲೇ ಹೋದ್ರೂ ನಮ್ಮ ಜೊತೆನೇ ಕ್ಯಾರಿ ಮಾಡ್ತಿರ್ತೀವಿ ಆಯಿತಾ. ಅದರಿಂದ ನಾವು ಈ ಒಂದು ಅಭ್ಯಾಸವನ್ನು ನಾವು ಮಾಡೋದ್ರಿಂದ ಕ್ಲೀನ್ ಆಗುತ್ತೆ, ಶುದ್ಧ ಆಗುತ್ತೆ, ಮತ್ತು ಎನರ್ಜೈಸ್ ಆಗುತ್ತೆ. ಶರೀರ ಅನ್ನುವಂಥದ್ದು ಎನರ್ಜೈಸ್ ಆಗುತ್ತೆ, ತುಂಬ ಶಕ್ತಿಶಾಲಿಯಾಗಿರುತ್ತೆ. ಮತ್ತು ಈ ಸುಸ್ತು ಎಲ್ಲ ಹೊರಟೋಗುತ್ತೆ. ನೀವು ಮಧ್ಯಾಹ್ನ ಟೈಮು ಅಷ್ಟೇ, ಸ್ವಲ್ಪ ಮಾಡ್ತಾ ಮಾಡ್ತಾ ನಿದ್ದೆ ಬಂದುಬಿಡ್ತಾ, ನಿದ್ದೆ ಮಾಡಿ. 2 ನಿಮಿಷ ನಿದ್ದೆ ಬರುತ್ತಾ, 5 ನಿಮಿಷ ನಿದ್ದೆ ಬರುತ್ತಾ, ಆ ನಿದ್ದೆ ಮಾಡಿ ಎದ್ದೇಳಿ, ಎಷ್ಟು ಫ್ರೆಶ್ ಅನಿಸುತ್ತೆ, ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ. ನೀವು ನೈಟ್ ನಿದ್ದೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಾಗ ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ, ಆ ಥರ ಅನುಭವ ಆಗುತ್ತೆ. ಎಷ್ಟೋ ನಿದ್ದೆ ಮಾಡಿರೋ ಥರ ಅನುಭವ ಆಗುತ್ತೆ, ಎಷ್ಟೋ ನಿದ್ದೆ ಮಾಡಿ ಇರೋ ಥರನೇ ಅನುಭವ ಆಗುತ್ತೆ. ತುಂಬ ಮೈಂಡ್ ಫುಲ್ಲು ಫ್ರೀ ಅನಿಸುತ್ತೆ. ಯಾಕಂದರೆ ಇದು
ಬಾಬಾ ನನಗೆ ಮಾಡಿಸಿರುವಂತ ಅನುಭವ. ಅದರಿಂದ ನೋಡಿ, ಇದನ್ನ ನೀವು ಯೋಗ ನಿದ್ರೆ ಅಂತಾದ್ರೂ ನೀವು ಹೇಳ್ಬೋದು, ಆಯ್ತಾ? ಯೋಗ ಮಾಡ್ತಾ ಮಾಡ್ತಾ ಆದ್ರೆ ನೀವು ಆ ಸ್ಮೃತಿಯಲ್ಲಿರ್ತಾ ನೀವು ಪ್ರತಿಯೊಂದು ಬಾಡಿಗೂ ಸಹ ನೀವು ಶಕ್ತಿ ಗುಣಗಳನ್ನ ನೀವು ಕೊಡ್ತಿರ್ತೀರ, ಆಯ್ತಾ? ಈಗ ನೋಡಿ, ಶಾಂತಿ ಅನ್ನುವಂತಹದ್ದು ಗುಣ ನಿಜ, ಆದ್ರೆ ಅದರಲ್ಲಿ ಶಕ್ತಿನೂ ಬೇಕು. ಅದು ಶಕ್ತಿನೂ ಹೌದು. ನಮ್ಮಲ್ಲಿ ಎಲ್ಲಾ ಗುಣಗಳು ಇದಾವೆ, ಆದ್ರೆ ಅದರಲ್ಲಿ ಶಕ್ತಿ ಇಲ್ಲ, ಅದರಿಂದ ಬಲಹೀನ ಆಗಿದಾವೆ. ಅವಾಗವಾಗ ಶಾಂತಿ ಇರುತ್ತೆ, ಅವಾಗವಾಗ ಶಾಂತಿ ಇರೋದೇ ಇಲ್ಲ. ಯಾಕೆ? ಬಲಹೀನ ಆಗಿದೆ ಅಷ್ಟೆ. ನಮ್ಮಲ್ಲಿ ಇದಾವೆ ಆ ಗುಣಗಳು, ದೇಹಾಭಿಮಾನದಲ್ಲಿ ಬರೋದ್ರಿಂದ ಏನಾಗ್ಬಿಡತ್ತೆ, ಅವೆಲ್ಲನೂ ಸಹ ಬಲಹೀನ ಆಗ್ಬಿಡತ್ತೆ. ನಾವೆಷ್ಟು ಆತ್ಮಾಭಿಮಾನಿ ಆಗ್ತೀವಿ, ಎಷ್ಟು ಆತ್ಮದ ಸ್ಮೃತಿಯಲ್ಲಿ ಬರ್ತಾ ಬಾಡಿಯಿಂದ ಡಿಟ್ಯಾಚ್ ಆಗಿ ಬಾಬಾರವರ ನೆನಪು ಮಾಡ್ತಾ ನಾವು ಆತ್ಮದಲ್ಲಿ ಎಷ್ಟು ಶಕ್ತಿಯನ್ನು ತುಂಬಿಕೊಳ್ತೀವಿ, ಆ ಎಲ್ಲಾ ಗುಣಗಳಿಗೂ ಶಕ್ತಿ ಬರುತ್ತೆ, ಆ 7 ಗುಣಗಳಿಗೂ ಶಕ್ತಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಆ 7 ಗುಣಗಳಿಗೂ ಶಕ್ತಿ ಬರುತ್ತೆ, ಅವು ಜಾಗೃತ ಆಗತ್ತೆ. ಅವಾಗ ನಮ್ಮಲ್ಲಿ ಗುಣಗಳು ಇಲ್ಲ ಅಂತಲ್ಲ ನೋಡಿ, ಅವಾಗವಾಗ ಪ್ರೀತಿ ಇರುತ್ತೆ, ಅವಾಗವಾಗ ಪ್ರೀತಿ ಇರೋದೇ ಇಲ್ಲ. ಯಾಕೆ? ಇದೆ ಅಂತ ಅರ್ಥ ನಮ್ಮಲ್ಲಿ, ಆದ್ರೆ ಅದು ನಿರಂತರವಾಗಿಲ್ಲ. ಯಾಕೆ? ಬಲಹೀನವಾಗಿದೆ. ಬಾಡಿ ಕಾನ್ಶಿಯಸ್ ಅಲ್ಲಿ ಬಂದಾಗ ಅದು ಬಲಹೀನ ಆಗ್ಬಿಡತ್ತೆ. ಅದು ನಮ್ಗೆ ಅರ್ಧಕಲ್ಪದ ಅಭ್ಯಾಸ ಆಗೋಗಿದೆಯಲ್ಲ, ಅದರಿಂದ ನಾವು ಆ ಸ್ಮೃತಿಯಲ್ಲಿರ್ತಾ ಆ ಗುಣ ಯಾವುದು, ಈಗ ಪವಿತ್ರತೆ ಗುಣ ಇರ್ಬೋದು, ಅದರಲ್ಲಿ ಶಕ್ತಿ ತುಂಬಬೇಕು. ಆಗ ಆ ಪವಿತ್ರತೆ ಏನಾಗುತ್ತೆ, ಪ್ರತ್ಯಕ್ಷ ಆಗತ್ತೆ, ಕಾಣತ್ತೆ, ಆ ಪ್ರಕಾಶತೆ ಕಾಣತ್ತೆ ಅಲ್ವಾ? ಈಗ 100 ಕ್ಯಾಂಡಲ್ ಬಲ್ಬ್ಗೂ 500 ಕ್ಯಾಂಡಲ್ ಬಲ್ಬ್ಗೂ ಎಷ್ಟು ವ್ಯತ್ಯಾಸ ಇರುತ್ತಲ್ಲ. ಸ್ವಲ್ಪ ಡಿಮ್ಮಾಗಿ ಕಾಣೋದು, ಕೆಲವು ಜಾಸ್ತಿ ಪ್ರಕಾಶವಾಗಿ ಕಾಣೋದು ಅಲ್ವಾ? ಡಿಮ್ಮಾಗಿ ಕಾಣಿಸಿದ್ರೆ ತುಂಬಾ ದೂರದವರೆಗೂ ಕಾಣೋದಿಲ್ಲ ಪ್ರಕಾಶತೆ. ಜಾಸ್ತಿ ಪ್ರಕಾಶತೆ ಅಂದ್ರೆ ಇತ್ತು ಅಂದ್ರೆ ಎಲ್ಲಾ ದೂರದವರೆಗೂ ಕಾಣುತ್ತೆ ಅಲ್ವಾ? ಅದೇ ತರನೇ ನಮ್ಮಲ್ಲಿ ಆ ಗುಣದ ಶಕ್ತಿ ಎಷ್ಟಿದೆ, ಕಡಿಮೆ ಇದೆಯಾ ಅಂದ್ರೆ ಕಡಿಮೆನೆ, ಎಲ್ಲರಿಗೂ ಅನುಭವ ಆಗಲ್ಲ. ಜಾಸ್ತಿ ಇದೆ ಅಂತಂದ್ರೆ ಅದು ಪ್ರತ್ಯಕ್ಷ ಆಗುತ್ತೆ, ಆ ಪ್ರಕಾಶತೆ ಎಲ್ಲರಿಗೂ ಕಾಣುತ್ತೆ, ಅದು ಅನುಭವ ಆಗುತ್ತೆ. ನಮ್ಮ ಮಾತು, ನಮ್ಮ ಕರ್ಮ, ನಮ್ಮ ಮುಖ, ನಮ್ಮ ನಡವಳಿಕೆ ಎಲ್ಲದರ ಮೂಲಕನೂ ಅದು ಅನುಭವ ಆಗತ್ತೆ ಕೂಡ. ಅರ್ಥ ಆಗ್ತಿದೆಯಲ್ಲ? ಈ ತರ ನಾವು ಅಭ್ಯಾಸವನ್ನು ನಾವು ಯಾವಾಗಾದ್ರೂ ಆ ತರ ಅನ್ಸಿದ್ರೆ, ಅಮೃತ ವೇಳೆ ನಾವು ಕರೆಕ್ಟಾಗಿ ಬಾಬಾರವರಿಂದ ಶಕ್ತಿ ನಾವು ತಗೊಂಡಿದೀವಿ, ತುಂಬಿಕೊಂಡಿದೀವಿ ಅಂದ್ರೆ ಆ ದಿನ ಎಲ್ಲನೂ ನಮಗ್ ಚೆನ್ನಾಗೇ ಇರತ್ತೆ. ಮಾಯೆ ಜೊತೆನೂ ನಾವು ಹೋರಾಡಿ ಗೆಲ್ಬಹುದು ಸಹ. ನಮಗೆ ಮಾಯೇನು ನಮ್ಗೇನು ತೊಂದರೆನೂ ಕೊಡೋದಿಲ್ಲ, ಅಷ್ಟು ಶಕ್ತಿ ನಮ್ಗೆ ತುಂಬಿರುತ್ತೆ. ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ. ಬ್ಯಾಟ್ರಿ ಚಾರ್ಜ್ ಆಗಿದೆ, ಫುಲ್ 100% ಇದೆ ಮೊಬೈಲ್ ಬ್ಯಾಟ್ರಿ ಅಂತಂದ್ರೆ ನಾವು ಹೆಂಗ್ ಬೇಕೋ ನಾವು ಯೂಸ್ ಮಾಡ್ಬೋದು. ಕಡಿಮೆ ಬ್ಯಾಟ್ರಿ ಅಂದ್ರೆ ಚಾರ್ಜೇ ಆಗಿಲ್ಲ, ಒಂದು 5% ಇದೆ, 2% ಇದೆ ಅಂತಂದ್ರೆ ಏನಾಗ್ಬಿಡತ್ತೆ, ಸ್ವಲ್ಪ ಮಾಡೋಷ್ರೊಳಗಡೆ ಅದು ಸ್ವಿಚ್ ಆಫ್ ಆಗ್ಬಿಡತ್ತೆ ಅಲ್ವಾ? ಸ್ವಿಚ್ ಆಫ್ ಆಗ್ಬಿಡುತ್ತೆ ಅಂದ್ರೆ ನಾವೇನು ಕೆಲಸ ಮಾಡಕ್ಕಾಗೋದಿಲ್ಲ. ಇಲ್ಲಿ ಸ್ಮೃತಿಯನ್ನು ಸ್ವಿಚ್ ಆನ್ ಆಗೇ ಇರಬೇಕು ನಮಗೆ. ನಾನು ಆತ್ಮ ಅನ್ನೋದು ಸ್ಮೃತಿ ಅನ್ನೋ ಸ್ವಿಚ್ ಆನ್ ಆಗೇ ಆಗಿರ್ಬೇಕು. ಆಗ ಬಾಬಾರವರ ಜೊತೆ ಕನೆಕ್ಟ್ ಆಗಿ ನಾವೇನ್ ಮಾಡ್ಬೇಕಾಗತ್ತೆ, ಚಾರ್ಜ್ ಮಾಡ್ಕೊಳ್ಬೇಕಾಗತ್ತೆ. ಆಗ್ತಾಯ್ತಲ್ಲ? ನಮ್ಗೆ ಏನೇ ಆದ್ರೂ ನಮ್ಗೆ ಸುಸ್ತು, ಅದೆಲ್ಲ ಕಷ್ಟದ ಅನುಭವ ಆಗ್ತಿದೆ ಅಂದ್ರೇನೆ ಅದು ಅಮೃತ ವೇಳೆಯಿಂದ. ಅದಕ್ಕೆ ವಿಧಿಪೂರ್ವಕವಾಗಿ ಅಮೃತ ವೇಳೆಯಿಂದ ನೀವು ನಿಯಮಗಳನ್ನ ಫಾಲೋ ಮಾಡಬೇಕು. ವಿಧಿಪೂರ್ವಕವಾಗಿ ನೀವು ಚಾಟನ್ನ ಇಟ್ಕೋಬೇಕು. ಯಾಕೆ ಹೇಳ್ತಾರೆ ಬಾಬಾ? ಅದಕ್ಕೆ ಹೇಳ್ತಾರೆ, ನೆನಪು ನಾವು ಪ್ರತಿ ಸಮಯನೂ ನಾವು ಕೂತ್ಕೊಂಡೇ ಮಾಡಕ್ಕಾಗೋದಿಲ್ಲ, ನಿಜ ತಾನೇ? ಕೂತ್ಕೊಂಡೇ ನಾವು ತಪಸ್ಸು ಯೋಗ ಮಾಡಕ್ಕಾಗೋದಿಲ್ಲ. ಅಮೃತ ವೇಳೆ ಮಾಡ್ಬೋದು, ಸಂಜೆ ಮಾಡ್ಬೋದು, ಮಧ್ಯ ಮಧ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಅಂತ ಕೂಡ ಇದೆ, ಬಾಬಾ ಮಾಡಿಸಿದ್ದಾರೆ. ಆದ್ರೆ ನೀವು ಕರ್ಮಗಳನ್ನ ಮಾಡ್ತಾ ಕೂಡ ಸ್ಮೃತಿಯಲ್ಲಿರ್ತಾ, ಬಾಬಾ ಸ್ಮೃತಿಯಲ್ಲಿರ್ತಾ ನಿಸ್ವಾರ್ಥ, ನಿಮಿತ್ತ ನಿರ್ಮಾಣ ನಿಸ್ವಾರ್ಥವಾಗಿ ನಾವು ಮಾಡ್ಬೇಕಾಗತ್ತೆ. ಮಾಡಿಸುವಂತವರ ಸ್ಮೃತಿಯಲ್ಲಿರ್ತಾ ಯಾವಾಗ ನಾವು ಕರ್ಮಯೋಗ ಸ್ಥಿತಿಯಲ್ಲಿ ನಾವು ಮಾಡ್ತೀವಿ, ಆಗ ಆತ್ಮ ಶಕ್ತಿಶಾಲಿಯಾಗೂ ಇರುತ್ತೆ, ಕರ್ಮನೂ ಸಹ ಸಫಲ ಆಗುತ್ತೆ, ಸಫಲತೆನೇ ಸಿಗುತ್ತೆ ಆ ಕರ್ಮದಲ್ಲಿ. ಮತ್ತೆ ಅದು ವ್ಯರ್ಥನೂ ಆಗೋದಿಲ್ಲ. ಅದು ಅಂದ್ರೆ ಕಡಿಮೆ ಸಮಯದಲ್ಲೇ ಹೆಚ್ಚು ಪ್ರಾಪ್ತಿ ಆಗುತ್ತೆ. ಸಮಯ ಜಾಸ್ತಿ ತಗೊಳ್ಳೋದೂ ಇಲ್ಲ.
ಶ್ರೇಷ್ಠ ಕರ್ಮ ಆಗಿರುತ್ತೆ. ವಿಕರ್ಮ ಅನ್ನುವಂಥದ್ದು ಆಗೋದು ಸಹ ಇಲ್ಲ. ಶಕ್ತಿಶಾಲಿ ಸ್ಥಿತಿ ಹಾಗೇ ಇರುತ್ತೆ, ಕಡಿಮೆ ಅಂತೂ ಆಗೋದೇ ಇಲ್ಲ. ಅದಕ್ಕೆ ಬಾಬಾ ಹೇಳುವಂಥದ್ದು, ಬಾಬಾರವರನ್ನ ನೆನಪು ಮಾಡಬೇಕಾದ್ರೆ ಬಾಡಿಯಿಂದ ಡಿಟ್ಯಾಚ್ ಆಗಿ ನಾನು ಆತ್ಮ, ಈ ಶರೀರಕ್ಕೆ ಅತೀತ ಭಿನ್ನ, ನಾನು ಆತ್ಮ ಬೇರೆ, ಈ ಶರೀರ ಬೇರೆ, ಈ ಶರೀರ ನನಗೆ ರಥ, ನಾನು ಆತ್ಮ ಸಾರಥಿ, ನಾನು ಆತ್ಮಕ್ಕೆ ಈ ಶರೀರ ಅನ್ನುವಂಥದ್ದು ವಸ್ತ್ರ, ಇದು ಒಂದು ಯಂತ್ರ, ಇದು ಒಂದು ಇನ್ಸ್ಟ್ರೂಮೆಂಟ್ಸ್, ಇವೆಲ್ಲ ಕರ್ಮೇಂದ್ರಿಯಗಳೆಲ್ಲ ಇನ್ಸ್ಟ್ರೂಮೆಂಟ್ಸ್. ಈಗ ನೋಡಿ, ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ, ಈಗ ನೋಡಿ ನೀವೀಗ ತರಕಾರಿನೇ ಕಟ್ ಮಾಡಬೇಕು ಅನ್ಕೊಳ್ಳಿ, ನೀವು ಚಾಕು ತಗೋತೀರಾ, ನೈಫ್ ತಗೋತೀರಾ ತರಕಾರಿ ಕಟ್ ಮಾಡಕ್ಕೆ, ಏನೋ ಒಂದು ಹಣ್ಣು ಅನ್ಕೊಳ್ಳಿ, ತರಕಾರಿ ಅನ್ಕೊಳ್ಳಿ, ಆದ್ರೆ ಅದು ಕಟ್ ಆಗ್ಬೇಕು, ಅದಕ್ಕೆ ನೀವು ಯಾವ್ದನ್ನ ಉಪಯೋಗಿಸ್ಕೊಳ್ತಾ ಇದ್ದೀರಾ? ಯಾವ ಇನ್ಸ್ಟ್ರೂಮೆಂಟ್ ಅದು? ನೈಫ್ ಅಲ್ವಾ? ಹಾಗೇನೆ ಯಾವ್ದಾದ್ರು ಒಂದು ಕರ್ಮ ಮಾಡ್ಬೇಕಾದ್ರೆ ಅದು ಈಗ ನಮಗೆ ಅದು ಕರ್ಮ ಆಗಿರೋದಿಲ್ಲ, ನಮಗೆ ಸೇವೆ, ಅದು ನಮಗದು ಕರ್ಮ ಅಲ್ಲ. ಇವಾಗ ಏನಾಗ್ಬೇಕದು? ಸೇವೆ ಆಗ್ಬೇಕು. ಆ ಸೇವೆಯನ್ನ ಮಾಡ್ಬೇಕಾದ್ರೆ ಈ ಕರ್ಮೇಂದ್ರಿಯಗಳನ್ನ ನಾವು ಬಳಸ್ಕೋತೀವಿ, ಉಪಯೋಗಿಸ್ಕೋತೀವಿ. ಈ ಕರ್ಮೇಂದ್ರಿಯಗಳೇ ನಮಗೆ ಇನ್ಸ್ಟ್ರೂಮೆಂಟ್ ಆಗಿದೆ. ಇನ್ಸ್ಟ್ರೂಮೆಂಟ್ ತರ ಅನುಭವ ಆಗ್ಬೇಕು, ನಮಗೆ ಬಳಸ್ಕೋಬೇಕು, ನಾವು ಆ ರೀತಿ ಬಳಸ್ಕೋಬೇಕು. ಆತ್ಮ ಯಜಮಾನಿಯಾಗಿ, ರಾಜನಾಗಿ ಈ ಕರ್ಮೇಂದ್ರಿಯಗಳು ಅನ್ನೋ ಇನ್ಸ್ಟ್ರೂಮೆಂಟ್ಸ್ ಮೂಲಕ ಕೆಲಸ ಮಾಡಿಸ್ಬೇಕು. ಆಯ್ತಾ? ಆಗ ಏನಾಗುತ್ತೆ? ಅದು ಕರ್ಮಯೋಗ ಆಗತ್ತೆ. ಅದು ಸೇವೆಯ ಒಂದು ಖಾತೆಯಲ್ಲೂ ಜಮಾ ಆಗತ್ತೆ, ಸಫಲ ಆಗತ್ತೆ, ಸಫಲತೆನೂ ಸಹ ಸಿಗತ್ತೆ. ನಾವು ಮಾಡ್ತಾ ಮಾಡ್ತಾ ಸೇವೆ ಅಂತ ಮಾಡ್ತೀವಿ, ಮಾಡ್ತಾ ಮಾಡ್ತಾ ಸೇವೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಬಾಬಾ ಸ್ಮೃತಿಯಲ್ಲೋ ಆತ್ಮಸ್ಮೃತಿಯಲ್ಲೋ ಮಾಯ ಆಗೋಗ್ಬಿಟ್ಟಿರುತ್ತೆ. ಆಗ ಸುಸ್ತು ಅಂತೀವಿ, ಆಯಾಸ ಆಗತ್ತೆ, ಟಯರ್ಡ್ ಆಗೋಗ್ಬಿಟ್ಟೆ ಅಂತೀವಿ. ಯಾಕೆ? ಅಲ್ಲಿ ಸ್ಮೃತಿ ಮತ್ತೆ ಕರ್ಮ ಬ್ಯಾಲೆನ್ಸ್ ಇಲ್ಲ. ಯೋಗ ಮತ್ತೆ ಕರ್ಮ, ಕರ್ಮ ಮತ್ತೆ ಯೋಗ ಬ್ಯಾಲೆನ್ಸ್ ಇಲ್ಲ. ಅಲ್ಲಿ ಎರಡು ಬ್ಯಾಲೆನ್ಸ್ ಇರಬೇಕು, ಇರೋದಿಲ್ಲ. ಇದು ಅಭ್ಯಾಸ ನಮಗೆ ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಆತ್ಮದ ಬ್ಯಾಟ್ರಿ ಗಂಟೆಗೆ 1 ನಿಮಿಷ ಆದ್ರೂ ನಾನು ಆತ್ಮ ಶರೀರದಿಂದ ಡಿಟ್ಯಾಚ್ ಆಗ್ಬೇಕು. ಅದಕ್ಕೆ ಹೇಳೋದು, ಗಂಟೆಗೆ 1 ನಿಮಿಷ ಆದ್ರೂ ಅಶರೀರಿ ಅಭ್ಯಾಸ ಮಾಡಿ. ನಾನು ಶರೀರ ಅಲ್ಲ, ಕೇವಲ ಆತ್ಮ. ನೀವು ನೋಡಿ, ಆತ್ಮವನ್ನ ನೋಡಿ, ಪರಮಾತ್ಮ ಹೇಗಿದ್ದಾರೆ? ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಇದ್ದಾರೆ. ಓಕೆನಾ? ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ. ಅವ್ರು ಯಾವ ರೂಪದಲ್ಲಿದ್ದಾರೆ? ಅವ್ರ ಶರೀರ ಇಲ್ವಲ್ಲ, ಅದೇ ರೂಪದಲ್ಲಿ ನಿಮ್ಮನ್ನು ನೀವು ಅನುಭವ ಮಾಡ್ಕೊಳ್ಳಿ. ನಾನು ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದೀನಿ. ಶರೀರ ನೆನಪಿಗೆ ಬರಬಾರ್ದು. ಈ ಅಭ್ಯಾಸ ಮಾಡಿ, ಈ ಅಭ್ಯಾಸ ಮಾಡಿ. ಆ ಸ್ವರೂಪದಲ್ಲಿ ಇರುತ್ತಾ ತಂದೆನ ನೆನಪು ಮಾಡಿ. ಶಕ್ತಿ ಆಗ ತುಂಬುತ್ತೆ, ಗುಣ ಆಗ, ಆ ಗುಣದಲ್ಲಿ ಶಕ್ತಿ ಆಗ ತುಂಬುತ್ತೆ. ಗುಣಗಳು ಧಾರಣೆಯಾಗುವುದು ಅಂದ್ರೆ ಏನು? ಆ ಗುಣಗಳಲ್ಲಿ ಶಕ್ತಿ ಅನ್ನುವಂಥದ್ದು ತುಂಬುದಾಗ ಅದು ಧಾರಣೆಯಾಗುವಂಥದ್ದು. ಗುಣದಲ್ಲಿ ಶಕ್ತಿ ಇದೆ. ಈಗ ನಾವು ಶಾಂತಿ ಗುಣನೂ ಅಂತೀವಿ, ಶಾಂತಿ ಶಕ್ತಿನೂ ಅಂತ ಹೇಳ್ತೀವಿ ಅಲ್ವಾ? ಪವಿತ್ರತೆ ಅನ್ನೋದು ಗುಣ ಅಂತಾನೂ ಹೇಳ್ತೀವಿ, ಶಕ್ತಿನೂ ಅಂತಾನೂ ಹೇಳ್ತೀವಿ. ಪ್ರೀತಿಯನ್ನು ಗುಣ ಅಂತಾನೂ ಹೇಳ್ತೀವಿ, ಶಕ್ತಿನೂ ಅಂತಾನೂ ಹೇಳ್ತೀವಿ ಅಲ್ವಾ? ಹೌದು, ಗುಣನೂ ಹೌದು, ಶಕ್ತಿನೂ ಹೌದು. ಆ ಗುಣದಲ್ಲಿ ಶಕ್ತಿ ಇದ್ದಾಗ ಮಾತ್ರ ಅದು ಕೆಲಸ ಮಾಡುತ್ತೆ ಅಷ್ಟೇ, ಇಲ್ಲಾಂದ್ರೆ ಇಲ್ಲ. ನೀವು ಅಮೃತ ವೇಳೆನೇ ಮಾಡಿ, ಟ್ರಾಫಿಕ್ ಕಂಟ್ರೋಲಲ್ಲೇ ಮಾಡಿ, ಸಂಜೆನೇ ಮಾಡಿ, ನೀವೇನೇ ಅಭ್ಯಾಸ ಮಾಡಿ, ಶರೀರದಿಂದ ಅತೀತ ಆಗಿ ತಂದೆಯನ್ನು ನೆನಪು ಮಾಡಿ. ಹೇಗೆ ಬಾಬಾ ಹೇಗೆ ಕಾಣಿಸ್ತಾರೆ ನಿರಾಕಾರ ರೂಪದಲ್ಲಿ? ಅವ್ರಿಗೆ ಶರೀರನೇ ಇಲ್ಲ. ಸೇಮ್ ನಾನು ಅದೇ ತರ ಇದ್ದೀನಿ. ನಾನು ಶರೀರ ಅಲ್ವೇ ಇಲ್ಲ, ನಾನು ನಿರಾಕಾರ. ಬೃಕುಟಿ ಮಧ್ಯೆ ನಾನು ಕೂತಿದ್ದೀನಿ, ಆ ಶರೀರದಿಂದ ಡಿಟ್ಯಾಚ್ ಆಗಿದ್ದೀನಿ. ಆಯ್ತಾ? ಆ ಬೃಕುಟಿ ಮಧ್ಯೆ ಕೂತಿದ್ದೀನಿ, ಓಕೆ. ಮತ್ತೆ ಕೇವಲ ನಾನು ನಿರಾಕಾರ ಜ್ಯೋತಿರ್ಬಿಂದು ಆತ್ಮ. ಮತ್ತೆ ಈ ಬಾಡಿ ಎಲ್ಲ ನಮಗೆ ಸ್ಮೃತಿಗೆ ಬರಬಾರ್ದು, ಕಾಣಬಾರ್ದು, ಮನಸ್ಸು ಬುದ್ಧಿಗೆ ಕಾಣಬಾರ್ದು. ಮನಸ್ಸಲ್ಲಿ ಸಂಕಲ್ಪನೂ ಬರಬಾರ್ದು ಶರೀರದ ಬಗ್ಗೆ, ಬುದ್ಧಿಗೆ ಕಾಣಲೂಬಾರ್ದು ಈ ಶರೀರ, ಬುದ್ಧಿ ಕಣ್ಣಿಗೆ. ಈ ಒಂದು ಅಭ್ಯಾಸ ಮಾಡಬೇಕು ನಾವು. ಇದೇ ಬೇಕಾಗಿರುವಂಥದ್ದು ನಮಗೆ. ಬಾಡಿ ಕಾನ್ಶಿಯಸ್ ಅಲ್ಲಿದ್ದು ತಂದೆಯನ್ನ ನೆನಪು ಮಾಡೋದು ದಯವಿಟ್ಟು ಯಾರೂ ಮಾಡಕ್ ಹೋಗ್ಬೇಡಿ. ಆತ್ಮಾಭಿಮಾನಿ ನಾವು ಆಗ್ಬೇಕಲ್ವಾ?
ಆತ್ಮಾಭಿಮಾನಿ ಆಗಬೇಕು ಅಂದರೆ ಆತ್ಮದಲ್ಲಿ ಶಕ್ತಿ ತುಂಬಬೇಕು. ಶಕ್ತಿ ಅಂದರೆ ನಾವು ಶರೀರದ ಡಿಟ್ಯಾಚ್ ಆದರೆ ಮಾತ್ರನೇ ನಮಗೆ ಸಿಗೋದು. ಬಾಬಾ ನಿರಾಕಾರ, ನಾವು ನಿರಾಕಾರಿಗಳು ಆಗಲೇಬೇಕು. ತಂದೆ ಹೇಗಿದ್ದಾರೆ ನಾವು ಹಾಗಾದ್ರೇನೆ ಅವರಿಂದ ನಮಗೆ ಸಿಗುವಂಥದ್ದು. ನಾವು ಬಾಡಿ ಕಾನ್ಷಿಯಸಲ್ಲಿದ್ದು ನಾವು ಬಾಬಾರವರನ್ನ ನೆನಪು ಮಾಡ್ತೀವಿ ಅಂದರೆ, ನಾವು ಭಕ್ತಿ ಮಾರ್ಗದಲ್ಲಿದ್ದು ಹಾಗೆ ತಾನೇ ಮಾಡಿದ್. ಬಟ್ ಏನು ಪಡ್ಕೊಂಡ್ರಿ ನಾವು? ಭಕ್ತಿ ಮಾರ್ಗದಲ್ಲಿ ಬಾಡಿ ಕಾನ್ಷಿಯಸಲ್ಲೇ ಎಲ್ಲ ಮಾಡಿರೋಂಥದ್ದು. ನಾವೇನು ಪಡ್ಕೊಂಡ್ವಿ? ಇಲ್ಲೆಲ್ಲ ಗೊತ್ತಿದೆ, ನಾನು ಆತ್ಮ ಅನ್ನೋದು ಗೊತ್ತಿದೆ, ಶರೀರ ಅಲ್ಲ ಅನ್ನೋವಂಥದ್ದು ಗೊತ್ತಿದೆ. ಆದರೂ ಕೂಡ ನಾವು ಬಾಡಿಯಲ್ಲೇ ಇದ್ದು, ಬಾಡಿ ಸ್ಮೃತಿಯಲ್ಲೇ ಇದ್ದು, ದೇಹದ ಸ್ಮೃತಿಯಲ್ಲೇ ಇದ್ದು ನಾವು ತಂದೆಯನ್ನ ನೆನಪು ಮಾಡ್ತೀವಿ ಅಂದರೆ ಅದು ಹೇಗೆ ತುಂಬುತ್ತೆ? ಹೇಗೆ ಶಕ್ತಿ ತುಂಬುತ್ತೆ? ಹೇಗೆ ಪ್ರಾಪ್ತಿ ಆಗತ್ತೆ? ಡಿಟ್ಯಾಚ್ ಅನುಭವವನ್ನು ನಾವು ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರಲ್ಲ, ನೀವು ಯಾವಾಗ ದೇಹದಿಂದ ಅತೀತ ಆಗ್ತೀರಾ ಹಾಗೆ ಲೋಕಕ್ಕೂ ಪ್ರಿಯ ಆಗ್ತೀರಾ, ಸ್ವಯಂಗೂ ಪ್ರಿಯ ಆಗ್ತೀರಾ, ನನಗೂ ಪ್ರಿಯ ಆಗ್ತೀರಾ ಅಂತ ಬಾಬಾ ಹೇಳಿದ್ದಾರೆ. ಲೋಕಕ್ಕೂ ಪ್ರಿಯ, ನನಗೂ ಅಂದ್ರೆ ಸರ್ವರಿಗೂ ಪ್ರಿಯ, ಬಾಬಾರವರಿಗೂ ಪ್ರಿಯ, ಸ್ವಯಂಗೂ ಪ್ರಿಯ ಆಗ್ತೀವಿ, ಪರಿವಾರಕ್ಕೂ ಪ್ರಿಯ ಆಗ್ತೀವಿ. ನಾವು ಅತೀತ ಆಗ್ಬೇಕಾಗಿರೋದು ಫಸ್ಟು ದೇಹದಿಂದ, ಬೇರೆ ಎಲ್ಲದರಿಂದ ಅಲ್ಲ. ನಾನು ಅದರಿಂದ ಅತೀತ ಆದೆ, ಇದರಿಂದ ದೂರ ಆಗ್ಬಿಟ್ಟೆ, ಅದರಿಂದ ಆ ಸಂಬಂಧದಿಂದ ದೂರ ಆಗ್ಬಿಟ್ಟೆ, ಈ ಕೆಲಸದಿಂದ ದೂರ ಆಗ್ಬಿಟ್ಟೆ, ಅವರಿಂದ ದೂರ ಆಗ್ಬಿಟ್ಟೆ, ಇದನ್ನ ಬಿಟ್ಟೆ, ಅದನ್ನ ಬಿಟ್ಟೆ. ಮೇನ್ ನಾವು ಬಿಡಬೇಕಾಗಿರುವಂಥದ್ದು, ಡಿಟ್ಯಾಚ್ ಆಗಬೇಕಾಗಿರುವಂಥದ್ದು ದೇಹದಿಂದ. ದೇಹ ಅಂದ್ರೇನೆ ಅವೆಲ್ಲ ಹಳೆ ಸ್ವಭಾವ ಸಂಸ್ಕಾರ ಏನೇನಿದೆ, ಅರ್ಧಕಲ್ಪದಿಂದ ನಾವು ಏನೇನೆಲ್ಲ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಅಲ್ವಾ? ತಿನ್ನೋದಿರ್ಬೋದು, ಕುಡಿಯೋದಿರ್ಬೋದು, ಧರಿಸುವಂಥದ್ದಿರ್ಬೋದು, ಏನೆಲ್ಲ ಇದೆ ನಮ್ಮ ಗುಣಗಳು, ಹಳೆಯ ಸ್ವಭಾವ ಸಂಸ್ಕಾರ, ವಿಕಾರದ ಗುಣಗಳು, ಇವೆಲ್ಲ ದೇಹ ಅಭಿಮಾನದಲ್ಲೇ ತಾನೇ ನಾವು ಮಾಡಿದ್ದೀವಿ. ಆತ್ಮ ಅಂದಾಗ ಆತ್ಮದ ಗುಣ, ಆತ್ಮದ ಸಂಸ್ಕಾರ ಅಷ್ಟೇ. ನಾವು ಯಾವಾಗ ಆತ್ಮ ದೇಹದಿಂದ ಅತೀತ ಆಗ್ಬಿಡುತ್ತೆ ಆಗ ಈ ದೇಹದ ಎಲ್ಲ ಗುಣ ಸಂಸ್ಕಾರದಿಂದ ಅತೀತ ಆಗಿರುತ್ತೆ ಆತ್ಮ ಅಂತ ಅರ್ಥ. ಅದಕ್ಕೆ ಫಸ್ಟ್ ನೀವು ಯಾವುದರಿಂದ ಅತೀತ ಆಗಬೇಕು? ದೇಹದಿಂದ ಅತೀತ ಆಗಬೇಕು. ಆಗ ಎಲ್ಲದರಿಂದನೂ ಅತೀತ ಆಗೋದು ಈಸಿ ಆಗ್ಬಿಡತ್ತೆ. ಎಲ್ಲದರಿಂದ ಅತೀತ ಆಗೋದಕ್ಕೆ ಈಸಿ ಆವಾಗಲೇ ಆಗೋದು. ನಾವು ದೇಹದಲ್ಲೇ ಇದ್ದು ಸ್ಥೂಲವಾಗಿ ನಾವು ಸಂಬಂಧಗಳಿಂದ ದೂರ ಆಗೋದು. ಅಪ್ಪ ನಾನು ಅದು ತಿನ್ನೋದಿಲ್ಲ, ಅದರಿಂದ ದೂರ ಆಗ್ಬಿಟ್ಟಿದ್ದೀನಿ, ಇದು ತಿನ್ನೋದಿಲ್ಲ, ಅಲ್ಲಿ ತಿನ್ನೋದಿಲ್ಲ, ಅಲ್ಲಿ ಹೋಗೋದಿಲ್ಲ, ಇಲ್ಲಿ ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ, ನಾನು ಇಷ್ಟು ಬಿಟ್ಟೆ, ಅಷ್ಟು ಬಿಟ್ಟೆ. ಅದೆಲ್ಲ ದೇಹಾಭಿಮಾನದಿಂದನೇ ಬಂದಿರುವಂಥದ್ದು ಅಲ್ವಾ? ಅದು ಸಪ್ರೇಟಾಗಿ ಏನು ಬಂದಿಲ್ಲ, ದೇಹಾಭಿಮಾನದಿಂದನೇ ಅದು ಬಂದಿರೋ. ಮತ್ತೆ ಆ ದೇಹಾಭಿಮಾನದಿಂದನೇ ನಾವು ಅಂದರೆ ಅತೀತ ಆಗ್ಬಿಟ್ವಿ, ಡಿಟ್ಯಾಚ್ ಆಗ್ಬಿಟ್ವಿ ಅಂದ್ರೆ ಅವೆಲ್ಲ ಏನಕ್ಕೆ ಬರುತ್ತೆ ಅಲ್ವಾ? ದೇಹಾಭಿಮಾನದಲ್ಲಿದ್ದಾಗ ಅವೆಲ್ಲ ಇರುತ್ತೆ. ದೇಹದಿಂದ ಅತೀತ ಆದ್ವಿ, ನಾನು ಆತ್ಮ ಅಂದ್ವಿ ಅಂದ್ರೆ ಆತ್ಮಕ್ಕೆ ಗುಣ ಏನು, ಆತ್ಮದ ಸಂಸ್ಕಾರ ಏನು, ಆತ್ಮದ ಶಕ್ತಿ ಏನು, ಅದೇ ಕೆಲಸ ಮಾಡುತ್ತೆ ಅಲ್ಲಿ. ಇವೆಲ್ಲ ಇಲ್ಲ, ಆತ್ಮ ಅಂದಾಗ ಇವೆಲ್ಲ ಬರೋದೇ ಇಲ್ಲ. ಅದು ಬಿಡಬೇಕು, ಇದು ಬಿಡಬೇಕು, ಅದೆಲ್ಲ ನಾವು ದೇಹಾಭಿಮಾನದಲ್ಲಿ ಇದು ಯೋಚನೆ ಮಾಡ್ತೀವಿ ಸ್ಥೂಲವಾಗಿ ನಾವು. ಯಾಕಂದ್ರೆ ಭಕ್ತಿ ಮಾರ್ಗದಿಂದನೂ ಸಹ ನಾವು ಸ್ಥೂಲವಾಗಿನೇ ಎಲ್ಲ ಬಿಡ್ತಾ ಎಲ್ಲ ಅದರ ಬಗ್ಗೆನೇ ಯೋಚನೆ ಮಾಡ್ಕೊಳ್ತಾ ಬಂದಿದ್ದೀವಿ. ಈಗಲೂ ನಾವು ಅದೇ ಮಾಡ್ತಿದ್ದೀವಿ. ಯಾವಾಗ ನಾವು ದೇಹದಿಂದ ಡಿಟ್ಯಾಚ್ ಆಗ್ತೀವಿ ತಾನಾಗೆ ಅದು ನಮ್ಮಿಂದ ದೂರ ಆಗತ್ತೆ. ನಾವು ಕಷ್ಟಪಟ್ಟು ಬಿಡೋ ಅವಶ್ಯಕತೆನೂ ಇಲ್ಲ. ಇತರರು ಸಹ ಇವ್ರೇನಪ್ಪ ಈ ತರ ಆ ತರ ಅಂತ ಹೇಳೋದೂ ಇಲ್ಲ. ಆಗ ನಾವು ಅತೀತ ಆಗ್ಬೇಕಾಗಿರೋದು ಮೇನ್ ಗುರಿ, ಲಕ್ಷ್ಯನೇ ದೇಹದಿಂದ. ಅವಾಗ ಮಾತ್ರ ನಾವು ಆತ್ಮ ಆಗೋದಕ್ಕೆ ಸಾಧ್ಯ. ಸಂಬಂಧಗಳಿಂದ, ಅವರಿಂದ, ಅದರಿಂದ, ಇದರಿಂದ ಅತೀತ ಆಗೋದ್ರಿಂದ ನಾವು ಆತ್ಮ ಆಗೋದಿಲ್ಲ, ಆತ್ಮಾಭಿಮಾನಿಗಳಾಗೋದಿಲ್ಲ. ದೇಹದಿಂದ ಅತೀತ ಆದಾಗ ಮಾತ್ರ ನಾವು ಆತ್ಮಾಭಿಮಾನಿಗಳಾಗೋದು. ಯಾಕೆಂದ್ರೆ ದೇಹ ಅನ್ನೋದು ಒಂದು ಏನಿದೆ ಅದರಿಂದನೇ ಎಲ್ಲ ತಯಾರಾಗಿರೋದು. ವಿಕರ್ಮ, ವಿಕಾರಗಳು ಅಲ್ವಾ? ವಿಕಾರಗಳಿಂದ ವಿಕಲ್ಪಗಳು, ವಿಕಲ್ಪಗಳಿಂದ ಅಲ್ವಾ ಎಲ್ಲನೂ ತಯಾರಾಗತ್ತಲ್ಲ. ವಿಕರ್ಮಗಳು, ಹಳೆಯ ಸ್ವಭಾವ ಸಂಸ್ಕಾರ ಎಲ್ಲ ಏನೇನಿದೆ ಇದೆಲ್ಲ ಆ ದೇಹದ್ದು. ಇವೆಲ್ಲ ದೇಹದಿಂದನೇ ಅಲ್ವಾ ಬಂದಿರೋದು. ಮತ್ತೆ ಆ ದೇಹನೇ ನಾನಲ್ಲ ಅಂದ್ರೆ ಅದು ಏನಂಗೆ ಬರುತ್ತೆ ಹೇಳಿ? ನಾನು ಕೇವಲ ಆತ್ಮ ಅಷ್ಟೇ. ಇದರ ಒಂದು ರಿಯಲೈಸೇಷನ್ ಬೇಕು. ಈಗ ನೋಡಿ, ನಾವು ಸ್ತ್ರೀ ಅಂದ್ರೆ ನಾನು ಅದಕ್ಕೆ ತಕ್ಕ ಹಾಗೆ ನಡ್ಕೋತೀನಿ, ಪುರುಷ ಅಂದಾಗ ಅದಕ್ಕೆ ತಕ್ಕ ಹಾಗೆ ನಡ್ಕೋತೀನಿ ಅಲ್ವಾ? ಸ್ತ್ರೀ ಅಂದಾಗ ಸ್ತ್ರೀಯ ಒಂದು ಸಂಸ್ಕಾರ ಏನಿರಬೇಕು,
ಸ್ತ್ರೀಯ ಒಂದು ಗುಣ ಏನಿರಬೇಕು ಅದೇ ರೀತಿನೇ ನಡ್ಕೊಳ್ತಿರ್ತೀವಿ. ಪುರುಷ ಅಂದಾಗ ಅದೇ ರೀತಿನೇ ನಡ್ಕೊಳ್ತಿರ್ತಾರೆ. ಯಾಕೆ? ಅವ್ರು ನಿಶ್ಚಯ ಆಗಿದೆ ನಾನು ಸ್ತ್ರೀ ಅಂತ. ಎಲ್ಲ ನೀನು ಸ್ತ್ರೀ ಅಲ್ಲ ನೀನು ಪುರುಷ ಅಂತ ಯಾರೇ ಬಂದು ಹೇಳಿದ್ರು ಕೂಡ ನಾವು ನಂಬೋದಿಲ್ಲ. ನನಗೆ ಗೊತ್ತು ನಾನು ಸ್ತ್ರೀ ಅಂತ. ಯಾಕೆ? ನಾನು ಅದನ್ನ ನಂಬಿದ್ದೀನಿ, ಒಪ್ಪಿದ್ದೀನಿ, ನಾನೇನು ಅಂತ ನಂಗೆ ನಿಶ್ಚಯ ಆಗಿದೆ. ಅದಕ್ಕೆ ನಾನು ಅದೇ ರೀತಿ ನಡ್ಕೊತಿದ್ದೀನಿ. ಸ್ತ್ರೀ ಅಂದ್ರೆ ನಾನು ಸ್ತ್ರೀಯಾಗೆ ನನ್ನ ಮಾತು, ನನ್ನ ಸಂಸ್ಕಾರ, ಕಲ್ಚರ್ ಎಲ್ಲವೂ ಸಹ ಹೇಗಿರುತ್ತೆ? ಒಬ್ಬ ಸ್ತ್ರೀಗೆ ಯಾವ ರೀತಿ ಕಲ್ಚರ್ ಇರ್ಬೇಕು ಅದೇ ರೀತಿ ಇರುತ್ತೆ. ಯಾಕೆಂದ್ರೆ ನಾನು ಸ್ತ್ರೀ. ಹೌದು, ನಿಶ್ಚಯ ಇದೆ, ತಾನಾಗೆ ಬಂದ್ಬಿಡುತ್ತೆ. ಸ್ತ್ರೀ ಅಂದಾಗ ತಾನಾಗೆ ಆ ಸಂಸ್ಕಾರ ಬಂದ್ಬಿಡುತ್ತೆ. ಮತ್ತೆ ಅದೇ ರೀತಿನೇ ನಾನು ಆತ್ಮ ಅನ್ನೋ ನಿಶ್ಚಯ ಇದೆ ಅಂದ್ರೆ, ನಾನು ಆತ್ಮ, ನನ್ನ ದೇಹ ಅಲ್ಲ, ನಾನು ದೇಹದಿಂದ ಅತೀತ ಆದೆ ಅಂದ್ರೆ ಆತ್ಮದ ಸಂಸ್ಕಾರ ಗುಣ ತಾನಾಗಿ ಬಂದ್ಬಿಡತ್ತೆ. ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಅದು ಯಾಕೆ? ಯಾರಿದ್ದಾರೆ ನಮ್ಮ ಜೊತೆ? ಶಿವಬಾಬಾ ಇದ್ದಾರೆ. ಆತ್ಮಕ್ಕೆ ಸರ್ವ ಸಂಬಂಧಿ ಯಾರಿದ್ದಾರೆ? ಪ್ರಪಂಚ ಯಾರಿದ್ದಾರೆ? ಭಗವಂತ ಇದ್ದಾರೆ. ಆತ್ಮಿಕ ತಂದೆ ಇದ್ದಾರೆ ಅಲ್ವಾ? ಪರಮಾತ್ಮ ಇದ್ದಾರಲ್ವಾ? ಮತ್ತೆ ಅವರ ಶಕ್ತಿಯಿಂದ ಬಂದ್ಬಿಡುತ್ತೆ, ನಮ್ಗೆ ತಾನಾಗೆ ಬಂದ್ಬಿಡುತ್ತೆ ಎಲ್ಲವೂ ಸಹ. ಅದು ನಮ್ಮ ಕೈಯಲ್ಲೇ ಇದೆ. ನನ್ನ ಸ್ತ್ರೀ ಅಂತ ಹೇಗೆ ನಾನು ಅದಕ್ಕೆ ತಕ್ಕಾಗಿ ನಡ್ಕೊಳ್ತಿದ್ದೀನೋ, ನಾನು ಪುರುಷ ಅಂದಾಗ ನಾನು ಅದಕ್ಕೆ ತಕ್ಕಾಗಿ ಹೇಗೆ ನಡ್ಕೊಳ್ತಿದ್ದೀನೋ, ಯಾಕೆ? ನಿಶ್ಚಯ ಆಗಿದೆ, ನಡ್ಕೊತಿದ್ದೀನಿ. ಹೌದು, ನಾನು ಅದೇ ಅನ್ನೋ ನಂಬಿಕೆ ಇದೆ, ವಿಶ್ವಾಸ ಇದೆ, ಭರವಸೆನೂ ಇದೆ, ಒಪ್ಪಿಗೆನೂ ಇದೆ, ಅರ್ಥನೂ ಆಗಿದೆ, ನಿಶ್ಚಯನೂ ಆಗಿದೆ. ಅದರಂತೆಯೇ ನಾನು ನಡ್ಕೊತಿದ್ದೀನಿ. ನಾನು ಆತ್ಮ. ಇವಾಗ ಅದೆಲ್ಲ ಇಲ್ಲ. ಸ್ತ್ರೀ ಪುರುಷ ಅನ್ನೋ ಲಿಂಗ ಭೇದದಿಂದನೂ ನಾವು ಅತೀತ ಆಗ್ಬೇಕೀಗ. ನಾನು ಸ್ತ್ರೀ ಆಗಿದ್ದೀನಿ, ಇವರು ಪುರುಷ ಆಗಿದ್ದಾರೆ. ನಾನು ಪುರುಷ ಆಗಿದ್ದೀನಿ, ಇವರು ಸ್ತ್ರೀ ಆಗಿದ್ದಾರೆ. ಇದಕ್ಕೂ ನಾವು ಅತೀತ ಆಗ್ಬೇಕಾಗತ್ತೆ. ಕೇವಲ ಇಲ್ಲಿ ನಾವು ಬ್ರಾಹ್ಮಣರಾಗಿ ಶಿಕ್ಷಣವನ್ನ ಪಡ್ಕೊಳ್ಳೋದಕ್ಕೆ ಸೋದರ ಸೋದರಿ ಅಂತ ಹೇಳ್ತಾರೆ ಬಾಬಾ. ಆದರೆ ಆಕ್ಚುಲ್ ಆಗಿ ನಾವೆಲ್ಲರೂ ಸಹ ಆತ್ಮಗಳು. ಸ್ತ್ರೀ ಪುರುಷ ಅನ್ನೋ ಲಿಂಗ ಭೇದನೂ ಸಹ ಇರಬಾರದು ಅಂತ ಬಾಬಾ ಮುರಳಿಯಲ್ಲಿ ತಿಳಿಸಿದ್ದಾರೆ, ವ್ಯಕ್ತವಾಣಿಯಲ್ಲಿ. ನಾನು ಕೇವಲ ಆತ್ಮ. ನಾನು ಆತ್ಮ ಅನ್ನೋ ನಿಶ್ಚಯ ಆಯಿತು, ಅರ್ಥ ಆಯಿತು, ನಂಬಿದಿರಾ? ನಾನು ಆತ್ಮ ಅನ್ನೋ ನಂಬಿಕೆ ನನಗಿದೆ, ನಂಗೆ ಭರವಸೆ ಇದೆ, ವಿಶ್ವಾಸ ಇದೆ, ನಂಗೆ ಅನಿಶ್ಚಯ ಇದೆ, ನಾನು ಒಪ್ಪಿದ್ದೀನಿ. ಅದರಂತೆಯೇ ನಾನು ನಡ್ಕೊಳ್ತಾ ಹೋಗ್ತಿದ್ದೀನಿ. ಅಂದ್ರೆ ಆತ್ಮ ಆಗಿನೇ ನಾನೆಲ್ಲ ಮಾಡ್ತಿದ್ದೀನಿ, ನಾನು ಸ್ತ್ರೀ ಆಗಿನೇ ನಾನೆಲ್ಲ ಮಾಡ್ತೀನಿ ಅಲ್ವಾ? ನಾನು ಏನೇ ಮಾಡಿದ್ರು, ಏನೇ ಕೆಲಸ ಕಾರ್ಯ ಮಾಡಿದ್ರು ನಾನು ಸ್ತ್ರೀ ಅನ್ನೋ ಸ್ಮೃತಿ ಮರೆಯಲ್ಲ. ನಾವು ಮರಿತೀವ? ಮರೆಯೋದಿಲ್ಲ. ಏನೋ ಅಂತ ಇಂಥ ಕೆಲಸ ಆದ್ರೂ ಅಯ್ಯೋ ಸ್ತ್ರೀಯರು ಇದೆಲ್ಲ ಮಾಡಬಾರ್ದು, ಮಹಿಳೆಯರು ಇದೆಲ್ಲ ಮಾಡಬಾರ್ದು, ಹೆಣ್ಮಕ್ಳು ಇದೆಲ್ಲ ಮಾಡಬಾರ್ದು ಅಲ್ವಾ? ನಮ್ಮ ಸಂಸ್ಕೃತಿಗೆ ಕೆಟ್ಟ ಹೆಸರು, ಅದಕ್ಕೆ ಕೆಟ್ಟ ಹೆಸರು. ಈ ಥರ ಮಾಡಬಾರ್ದು, ಆ ಥರ ಮಾಡಬಾರ್ದು. ಏನೇ ಒಂದು ಮಾಡೋದಕ್ಕೆ ಹೋದ್ರು ಆ ಸ್ಮೃತಿ ಇರುತ್ತಲ್ಲ, ಆ ಅಲರ್ಟ್ನೆಸ್ ಇರುತ್ತಲ್ಲ, ಅಟೆನ್ಷನ್ ಇರುತ್ತಲ್ಲ. ಮತ್ತೆ ನಾವ್ಯಾರು ಈಗ? ಆತ್ಮಗಳು. ಆತ್ಮ ಅಂದಾಗ ನಾವು ಏನೇ ಒಂದು ಬಾಡಿ ಕಾನ್ಷಿಯಸ್ ಅಲ್ಲಿ ಬಂದ ತಕ್ಷಣ ನಾನು ದೇಹ ಅಲ್ಲ, ನಾನೇನಾಗಿದ್ದೀನಿ? ದೇಹ ಅಲ್ಲ. ನಾನು ಯಾರು? ಆತ್ಮ ಆಗಿದ್ದೀನಿ. ನಾನು ಯಾರ ಸಂತಾನ? ನನ್ನವ್ರು ಯಾರು? ನನ್ನ ಗುಣ ಏನು? ನನ್ನ ಶಕ್ತಿ ಏನು? ನನ್ನ ಸಂಸ್ಕಾರ ಏನು? ನನ್ನ ರೂಪ ಏನು? ನನ್ನ ಸದಾ ಕೊಡುವಂತಹ ಆತ್ಮ ನಾನು, ಬೇಡುವಂತ ಆತ್ಮ ಅಲ್ಲ. ದಾತನ ಸಂತಾನ ನಾನು. ಈ ಸ್ಮೃತಿ ಇರಬೇಕು, ಆತ್ಮದ ಸ್ಮೃತಿ. ನಾನು ಯಾರು ಅನ್ನೋ ಸ್ಮೃತಿ, ನನ್ನವ್ರು ಯಾರು ಅನ್ನೋ ಸ್ಮೃತಿ, ನನ್ನ ಗುಣ, ನನ್ನ ಸಂಸ್ಕಾರ, ನನ್ನ ಶಕ್ತಿಯ ಒಂದು ಸ್ಮೃತಿ ಅದು ಇರಬೇಕು. ಆವಾಗ ನಾವು ತಪ್ಪುಗಳು ಮಾಡಕ್ ಹೋಗೋದಿಲ್ಲ. ನೋಡಿ, ಇದರ ಒಂದು ರಿಯಲೈಸೇಷನ್ ಕೊರತೆ ಇರೋ ಕಾರಣನೇ ನಮ್ಮಲ್ಲಿ ಇನ್ನೂ ಪರಿವರ್ತನೆ ಬರದೇ ಇರೋದಕ್ಕೆ ಕಾರಣ ಆಗಿರೋದು. ಇದರ ರಿಯಲೈಸೇಷನ್ ಬೇಕು ನಮಗೆ. ಇದರಿಂದ ನಾವು ಇದರ ಒಂದು ರಿಯಲೈಸ್ ಆಗಬೇಕು. ನಾವು ಸುಮ್ಮನೆ ಬಾಬಾ ಮುರುಳಿಯಲ್ಲಿ ಹೇಳಿದ್ದಾರೆ, ಕೋರ್ಸಲ್ಲಿ 7 days ಕೋರ್ಸಲ್ಲಿ ಹೇಳಿದ್ದಾರೆ, ನೀವು ಆತ್ಮಗಳು, ನನ್ನ ಸಂತಾನ ಆಗಿದ್ದೀರ ನೀವು. ಹೌದು, ನಾನು ಆತ್ಮ, ನಾನು ಪರಮಾತ್ಮನ ಸಂತಾನ.
ಕೇವಲ ಯೋಚನೆ ಮಾಡೋಕ್ಕೆ, ಸಂಕಲ್ಪ ಮಾಡೋಕ್ಕೆ, ಕೇವಲ ನಾನು ಆ ರೀತಿ ಭಾವನೆ ಇಟ್ಕೊಳ್ಳೋಕ್ಕೆ ಅಲ್ಲ. ರಿಯಲ್ ಆಗಿ ನಾನು ನನ್ನನ್ನು ನಾನು ರಿಯಲೈಸ್ ಮಾಡ್ಕೋಬೇಕು. ಇದು ನಾನೇ, ಇದೇ ನಾನು, ಹೀಗೇ ಇದ್ದೀನಿ, ನಾನು ದೇಹ ಅಲ್ಲ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದು, ನಾನು ಸ್ತ್ರೀ ಅನ್ನೋ ನಿಶ್ಚಯ ನನಗಿದೆ. ನಾನು ಸ್ತ್ರೀನೇ ಅಂದಾಗ ಅದಕ್ಕೆ ತಕ್ಕ ಹಾಗೆ ನಾನು ನಡ್ಕೊಳ್ತಿರ್ತೀನಿ. ಯಾರೇ ಬಂದು ಹೇಳಿದ್ರು ಕೂಡ, ಯಾರೇ ಬಂದು ಅಡ್ಡ ಮಾಡಿದ್ರು ಕೂಡ, ನಾವು ನನ್ನ ಸ್ತ್ರೀಯ ಒಂದು ಸಂಸ್ಕಾರ, ಒಂದು ಗುಣ, ಒಂದು ನಡವಳಿಕೆ ಯಾವತ್ತೂ ಬಿಡೋದಿಲ್ಲ. ನಾವು ಪುರುಷ ಅಂದಮೇಲೆ ಪುರುಷನ ಒಂದು ಸಂಸ್ಕಾರ, ಆ ಗುಣವನ್ನು ಯಾವತ್ತೂ ಬಿಡೋದಿಲ್ಲ ಅಲ್ವಾ? ಏನಾದ್ರೂ ಸ್ವಲ್ಪ ಪುರುಷರೇ ಆಗಲಿ, ಏನಾದರೂ ಒಂದು ಸ್ವಲ್ಪ ಇದು ಮಾಡಿದ್ರು, ಬಲಹೀನತೆ ಬಂದ್ಬಿಟ್ರು, ಏನಿದು ಹತ್ರು ಕೂಡ, ಏನಿದು ಹೆಣ್ಮಕ್ಳು ಅಳ್ಳೋ ಥರ ಅಳ್ತಿದೆಯಲ್ಲ ನೀನು ಅಂದ್ಬಿಡ್ತಾರೆ ಅಲ್ವಾ? ಪುರುಷರು ಅಂದ್ರೆ ಏನು? ಅಳ್ಬಾರ್ದು, ತೋರಿಸ್ಕೋಬಾರ್ದು. ಯಾರಾದ್ರೂ ಹತ್ತು ಬಿಟ್ರೆ ಸಾಕು ಪುರುಷರು, ಇದೇನಿದು ಹೆಣ್ಮಕ್ಳ ಅಳ್ಳೋ ಥರ ಅಳ್ತೀಯಲ್ಲ ನೀನು ಅಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಳ್ಳೋದು ಇಲ್ಲ, ತೋರಿಸ್ಕೊಳ್ಳೋದು ಇಲ್ಲ ಅಲ್ವಾ? ಪುರುಷರಂದ್ರೆ ಹೀಗೇನೆ, ಹಾಗೆ ನಡ್ಕೊಳ್ತಾರಲ್ವಾ? ಮತ್ತೆ ನಾನು ಆತ್ಮ ಅಂದಾಗ ನಾನು ಹಾಗೆ ನಡ್ಕೊಳ್ಳೋದು ಟ್ರೈ ಮಾಡಬೇಕಲ್ಲ, ಪ್ರಯತ್ನ ಪಡಬೇಕು, ಆ ಸಾಧನೆ ಮಾಡಬೇಕು, ಆ ಪುರುಷಾರ್ಥ ಮಾಡಬೇಕು ನಾವು. ಆಗ ಮಾತ್ರ ನಾವು ಆತ್ಮಗಳಾಗೋದಕ್ಕೆ ಸಾಧ್ಯ, ಆತ್ಮಾಭಿಮಾನಿ ಆಗೋದಕ್ಕೆ ಸಾಧ್ಯ, ಆತ್ಮ ಪರಮಾತ್ಮನ ಜೊತೆ ಮನೆಗೆ ಹೋಗೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಹೋಗೋದಕ್ಕಾಗೋದಿಲ್ಲ. ನಾವು ಹೇಗೆ ಬಂದಿದ್ದೀವಿ ಹಾಗೇ ಹೋಗ್ಬೇಕು. ಆತ್ಮಗಳಾಗಿ ಅನಾದಿ ಸ್ವರೂಪದಲ್ಲಿದ್ವಿ, ಎಲ್ಲಿ? ಪರಂಧಾಮದಲ್ಲಿ. ಹಾಗೇನೆ ಕೆಳಗಡೆ ಬಂದಿದ್ದೀವಿ. ಈಗ ನಾವು ಹಾಗೇನೆ ಅನಾದಿ ಸ್ವರೂಪದಲ್ಲಿನೇ ಇಲ್ಲಿ ತಯಾರಾಗಿ ನಾವು ಮನೆಗೆ ವಾಪಸ್ ಹೋಗ್ಬೇಕು. ಹೇಗೆ ಬಂದಿದ್ದೀವೋ ಹಾಗೇ ಹೋಗ್ಬೇಕು. ದೇಹಾಭಿಮಾನ ಹೊತ್ಕೊಂಡು ಹೋಗೋಕ್ಕಾಗೋದಿಲ್ಲ, ಹಳೆಯ ಸ್ವಭಾವ ಸಂಸ್ಕಾರನ ಹೊತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಹೇಗೆ ಬಂದಿದ್ದೀವೋ ಹಾಗೆ ಹೋಗ್ಬೇಕು. ಮತ್ತೆ ಆ ಸಂಸ್ಕಾರವನ್ನ, ಆ ಒಂದು ಗುಣವನ್ನ, ಆ ಒಂದು ಪುರುಷಾರ್ಥವನ್ನ ನಾವು ಇಲ್ಲೇನೆ ಮಾಡಬೇಕಾಗತ್ತೆ, ಈಗಲೇ ಮಾಡಬೇಕಾಗತ್ತೆ. ಈಗಿಲ್ಲ ಅಂದರೆ ಇನ್ನೆಂದಿಗೂ ಇಲ್ಲ ಅಂತ ನಾವು ಇತರರಿಗೆ ಹೇಳ್ತೀವಿ. ಅದು ಇತರರಿಗೆಲ್ಲ ಇರೋದು ಆ ಸ್ಲೋಗನ್ನು, ನಮಗೇನೆ ಇರೋದು. ಯಾರಿಗೆ? ಬಾಬಾರವರ ಮಕ್ಕಳಿಗೆ, ನಮಗೇನೆ ಆ ಸ್ಲೋಗನ್ ಇರೋದು, ಇತರರಿಗಲ್ಲ. ಈಗಿಲ್ಲ ಅಂದರೆ ಇನ್ನೆಂದಿಗೂ ಇಲ್ಲ, ಬನ್ನಿ ಪರಮಾತ್ಮನನ್ನ ತಿಳ್ಕೊಳ್ಳಿ ಅಂತ ನಾವು ಇತರರಿಗೆ ಹೇಳ್ತೀವಲ್ಲ, ಅದು ಫಸ್ಟ್ ನಮ್ಗೆ ಅಪ್ಲೈ ಆಗ್ಬೇಕದು. ಈಗ ನಾವು ಮಾಡಿಲ್ಲ ಅಂದರೆ ಇನ್ನೆಂದಿಗೂ ನಾವು ಮಾಡೋಕ್ಕಾಗೋದಿಲ್ಲ ಅನ್ನೋದು ಫಸ್ಟ್ ಅದು ನಮಗೆ ಅಪ್ಲೈ ಆಗಬೇಕು. ಅರ್ಥ ಆಗ್ತಿದೆಯಲ್ಲ? ಆತ್ಮದ ಬ್ಯಾಟ್ರಿಯನ್ನು ನಾವು ಚಾರ್ಜ್ ಮಾಡ್ಕೊಳ್ಬೇಕು ಅಂದರೆ ಶರೀರದಿಂದ ಡಿಟ್ಯಾಚ್ ಆಗಿ ನಾವು ತಂದೆಯ ಸ್ಮೃತಿಯನ್ನು ಮಾಡ್ತಾ ಆತ್ಮದಲ್ಲಿ ಶಕ್ತಿಯನ್ನು ತುಂಬಿಕೊಳ್ಬೇಕಾಗತ್ತೆ. ಗಂಟೆ 1 ನಿಮಿಷ ಆದ್ರೂ ಸಹ ಶರೀರದಿಂದ ಅತೀತ ಆಗುವ ಒಂದು ಅಭ್ಯಾಸವನ್ನು ನಾವು ಮಾಡಬೇಕು. ಆಗ ಮಾತ್ರ ಆತ್ಮದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ದೇಹಾಭಿಮಾನದಲ್ಲಿದ್ದು ನಾವು ನೆನಪು ಮಾಡ್ತೀವಿ ಅಂದರೆ ಅದು ಚಾರ್ಜ್ ಆಗೋದಿಲ್ಲ. ಅದಕ್ಕೆ ನಮಗೆ ಆ ಥರ ಎಲ್ಲನೂ ವ್ಯರ್ಥಗಳು ಜಾಸ್ತಿ ಬರೋದಿರ್ಬೋದು, ಮೂಡ್ ಆಫು, ಕೋಪ, ಅದು ಇದು ಯಾವುದು ಕಂಟ್ರೋಲೇ ಮಾಡೋಕ್ಕಾಗೋದಿಲ್ಲ. ವಿಕಾರಗಳು, ಹಳೆ ಸ್ವಭಾವ ಸಂಸ್ಕಾರವನ್ನು, ಇದೆಲ್ಲ ಯಾಕಾಗತ್ತೆ? ಇದರ ಒಂದು ಬಲಹೀನತೆನೆ ಆಯ್ತಲ್ಲ. ದೇಹಾಭಿಮಾನದಲ್ಲಿ ಇರ್ತೀವಲ್ಲ, ಅದರಿಂದನೇ ದೇಹದಿಂದ ಅತೀತ ಆಗಿನೇ ನಾವು ಮಾಡಬೇಕಾಗತ್ತೆ. ನಾನು ಯಾರು, ನನ್ನೂರು ಯಾರು, ಇವೆರಡೇ ಸ್ಮೃತಿ ಇರಬೇಕಾಗಿರೋದು ನಮಗೆ ಆಯ್ತಲ್ಲ. ಮತ್ತೆ ಆ ಥರ ಯಾವಾಗಾದರೂ ಕೆಲವೊಂದು ಸರಿ ಅನುಭವ ಆದರೂ ಕೂಡ, ಅನುಭವ ಅನಿಸಿದ್ರೂ ಕೂಡ, ಈ ಥರ ನನಗೆ ಟಯರ್ಡ್ ಆಗ್ತಿದೆ, ಸುಸ್ತು ಅನ್ನಿಸ್ತಿದೆ, ಆ ಥರ ಅನಿಸಿದ್ರೂ ಕೂಡ ಅದಕ್ಕೆ ಏನು ಮಾಡಬೇಕು? ಸ್ವಲ್ಪ ರೆಸ್ಟ್ ಮಾಡೋ ಥರ ಮಲ್ಕೊಂಡು ಕಣ್ಣು ಮುಚ್ಚಾದ್ರೂ ಮುಚ್ಚಿ, ಇಲ್ಲ ತೆಗೆದಿದ್ದೂ ಸಹ ನೀವು ನೆನಪು ಮಾಡ್ತಾ ಮಾಡ್ತಾ ಹೇಳಿದೆಲ್ಲ ಬೃಕುಟಿ ಮಧ್ಯೆ ಕೂತು ಬಾಡಿಯಿಂದ ಡಿಟ್ಯಾಚ್, ಅಂದರೆ ಮನಸ್ಸು ಬುದ್ಧಿಯಿಂದ ಡಿಟ್ಯಾಚ್ ಆಗೋದು ಆಯಿತಾ. ಕೇವಲ ನಾನು ಆತ್ಮ, ಬಾಡಿಯಿಂದ ಬಿಟ್ಟೇನು ಹೊರಟೋಗೋದಿಲ್ಲ ಆತ್ಮ, ಆದರೆ ಶರೀರದಲ್ಲೇ ಇರುತ್ತೆ. ಮನಸ್ಸು ಬುದ್ಧಿಯಿಂದ ನಾನು ಕೇವಲ ಆತ್ಮ ಆಗಿದ್ದೀನಿ, ಶರೀರ ಅಲ್ಲ ಅನ್ನೋ ಸ್ಮೃತಿ ಸ್ಥಿತಿ ಸ್ವರೂಪ ಇರುತ್ತೆ. ಇದ್ದು ಬಾಬಾರವರ ಜೊತೆ ಕನೆಕ್ಟ್ ಆಗಿ ಬಾಬಾರವರಿಂದ ಶಕ್ತಿಗಳನ್ನು ತಗೊಂಡು
ಆ ಸ್ವರೂಪದಲ್ಲಿ ಇರ್ತಾ ಶಕ್ತಿ ಸ್ವರೂಪ, ಶಕ್ತಿ ಸಾಗರ ತಂದೆ ಆ ಶಕ್ತಿ ಸ್ವರೂಪದಲ್ಲಿರ್ತಾ ಪ್ರತಿಯೊಂದು ಬಾಡಿಯ ಪ್ರತಿಯೊಂದು ಪಾರ್ಟ್ಗೂ ಪ್ರತಿಯೊಂದು ಸೆಲ್ಗೂ ಆ ಒಂದು ಶಕ್ತಿ ಕಿರಣಗಳು ಹರಡಿದೆ, ಸೇರಿದೆ. ಪ್ರತಿಯೊಂದು ಶಕ್ತಿಶಾಲಿಯಾಗಿದೆ. ಇಡೀ ಬಾಡಿ ರಿಲ್ಯಾಕ್ಸ್ ಆಗಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯವಾಗಿದೆ. ಆಯ್ತಲ್ಲ. ಈ ಥರ ನೀವು ಒಂದೊಂದು ಗುಣನೂ ಒಂದೊಂದು ನಿಮಿಷ ನೀವು ಈ ಥರ ಮಾಡ್ಬೋದು. ಮಾಡ್ತಾ ಮಾಡ್ತಾ ನಿದ್ದೆ ಬಂದರೆ ನಿದ್ದೆ ಮಾಡಿಬಿಡಿ. ಆಯಿತಾ? ಈ ಥರ ನೀವು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಏನು ನಿಮಗೆ ಆ ಬಲಹೀನತೆ ಏನಿದೆ ಅದು ಸಮಾಪ್ತಿ ಆಗುತ್ತೆ, ಚಾರ್ಜು ಆಗುತ್ತೆ. ಆಯಿತಾ? ಆ ಕಿರಿಕಿರಿ ಅನಿಸೋದು, ಆ ಟಯರ್ಡ್ನೆಸ್ಸು, ಅವೆಲ್ಲನೂ ಸಹ ಆ ವ್ಯರ್ಥ ಅವೆಲ್ಲನೂ ಸ್ವಲ್ಪ ಏನಾಗುತ್ತೆ, ಕಡಿಮೆ ಆಗುತ್ತೆ. ಏಕಾಗ್ರತೆ ಶಕ್ತಿನೂ ಸಹ ಇದರಿಂದ ವೃದ್ಧಿನೂ ಸಹ ಆಗತ್ತೆ. ಟ್ರೈ ಮಾಡಿ ನೋಡಿ. ಡಾಕ್ಟರ್ಗೆ ನಾನು ಡಾಕ್ಟರ್ ಅನ್ನೋದು ನೆನಪು ಸದಾ ಇರುತ್ತೆ, ಮರೆಯೋದಿಲ್ಲ. ಹಾಸ್ಪಿಟಲಲ್ಲಿ ಇದ್ದಾರೆ, ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಅವರು ಸೇವೆ ಮಾಡ್ತಿದ್ದಾರೆ ಅಲ್ಲಿ ಅಂದರೆ ನಾನು ಡಾಕ್ಟರ್ ಅನ್ನೋದನ್ನು ಅವರು ಮರೆಯೋದಿಲ್ಲ ಅಲ್ವಾ? ಅಲ್ಲಿ ಡಾಕ್ಟರ್ ಅನ್ನೋದನ್ನು ಬಿಟ್ಟು ನಾನು ಟೀಚರ್ ಅಂತ ಏನಾನ ಮಾಡ್ತಾರ? ಅಲ್ಲಿ ಟೀಚರ್ ನಾನು ಇಲ್ಲ ನಾನು ಪೊಲೀಸು ಅಂತ ಏನಾದರೂ ಇಂಜೆಕ್ಷನ್ ಕೊಡೋದು ಆಪರೇಟ್ ಮಾಡೋದೇ ನಾನು ಮಾಡ್ತಾರ? ಡಾಕ್ಟರು ನಾನು ಡಾಕ್ಟರೇ ಅಂತ ಹೇಳಿ ಡಾಕ್ಟರ್ ಕೆಲಸ ಮಾಡ್ತಾರೆ ಅವರು. ಒಬ್ಬ ಟೀಚರ್ ಅಂತಂದಾಗ ನಾನು ಟೀಚರು, ನನ್ನ ಕೆಲಸ ಏನು, ಟೀಚ್ ಮಾಡುವಂಥದ್ದು ಅಲ್ವಾ? ಆ ಸ್ಮೃತಿಯಲ್ಲಿದ್ದೇ ಅವರ ಸೇವೆಯನ್ನು ಮಾಡ್ತಾರೆ. ಒಬ್ಬ ಪೊಲೀಸು ಅದೇ ಸ್ಮೃತಿಯಲ್ಲಿದ್ದು ಮಾಡ್ತಾರೆ, ಒಬ್ಬ ಸೈನಿಕ ಅದೇ ಸ್ಮೃತಿಯಲ್ಲಿದ್ದು ಮಾಡ್ತಾರೆ. ಅಂದಮೇಲೆ ನಾವ್ಯಾರು? ಆತ್ಮಗಳು. ಮತ್ತೆ ನಾನು ಅದೇ ಸ್ಮೃತಿಯಲ್ಲಿದ್ದು ಮಾಡಬೇಕಾಗತ್ತೆ. ನಾನು ಶರೀರ ಅಲ್ಲ, ನಾನು ಆತ್ಮ. ಡಾಕ್ಟರು ಮನೆಯಲ್ಲಿ ಫ್ಯಾಮ್ಲಿಗೆ ಒಬ್ಬ ಫ್ಯಾಮ್ಲಿಯಲ್ಲಿ ಮಕ್ಕಳಿರ್ತಾರೆ, ಅವ್ರಿಗೆ ತಂದೆ ಆಗಿರ್ಬೋದು, ಪತ್ನಿಗೆ ಪತಿ ಆಗಿರ್ಬೋದು, ಇವರು ಅಲ್ವಾ, ಅಪ್ಪ ಅಮ್ಮನಿಗೆ ಮಗ ಆಗಿರ್ಬೋದು. ಆದರೆ ಅವರು ಡಾಕ್ಟರ್ ಅಂದಾಗ ಪ್ರತಿಯೊಬ್ಬರು ಪೇಷಂಟೇ ಅಲ್ವಾ? ಪೇಷಂಟು, ನಾನು ಡಾಕ್ಟರು, ಅವ್ರಿಗೆ ನಾನು ಸೇವೆ ಮಾಡಬೇಕು, ಅದೇ ಇರುತ್ತೆ ಸ್ಮೃತಿ. ನಾನು ಡಾಕ್ಟರ್ ಅಂತಲೇ ಇರುತ್ತೆ. ಡಾಕ್ಟರ್ ಆಗಿನೇ ಅವ್ರು ಏನು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಸಹ. ನಾನು ಇನ್ನೇನೋ ಅಂತ ಹೇಳಿ ಅವರು ಆ ಸ್ಮೃತಿಯಲ್ಲಿ ಇಟ್ಕೊಂಡು ಅವರು ಟ್ರೀಟ್ ಮಾಡೋದಿಲ್ಲ ಅಲ್ವಾ? ಡಾಕ್ಟರ್ ಅಂದಾಗ ಡಾಕ್ಟರ್ ಅನ್ನೋ ಸ್ಮೃತಿ ಇದ್ದಾಗ ಅವರ ಒಂದು ಆ ಮೆಡಿಸನ್ ಇರ್ಬೋದು, ಆ ಇಂಜೆಕ್ಷನ್ ಇರ್ಬೋದು, ಅದು ಏನಿದೆ ಅವ್ರು ಏನು ಓದಿರ್ತಾರೆ ಅದೆಲ್ಲನೂ ಅವ್ರಿಗೆ ಸ್ಮೃತಿ ಇರುತ್ತೆ ಅಲ್ವಾ? ಅವರಲ್ಲಿ ಡಾಕ್ಟರ್ಗೆ ಸಂಬಂಧಪಟ್ಟಂತೆ ಏನು ಅವರು ಆ ಸಂಸ್ಕಾರ ತುಂಬಿಕೊಂಡಿರ್ತಾರೆ ಅದೆಲ್ಲವೂ ಸಹ ಸ್ಮೃತಿಯಲ್ಲಿರುತ್ತೆ. ಅದು ಸಂಸ್ಕಾರ ಅನ್ನುವಂಥದ್ದು ಇಮರ್ಜ್ ಆಗಿರುತ್ತೆ ಅಲ್ವಾ? ಅದು ಮರ್ತೋಗ್ಬಿಟ್ರು ಅಂದರೆ ಅದು ಯಾವುದು ಸಹ ನೆನಪಿರೋದಿಲ್ಲ. ನಾನು ಡಾಕ್ಟರ್ ಅನ್ನೋದು ಅವ್ರು ಮರ್ತೇ ಹೋಗ್ಬಿಟ್ರು, ಆ ಸ್ಮೃತಿನೇ ಇಲ್ಲ ಅವ್ರಿಗೆ ಅಂದರೆ ಅಲ್ವಾ? ಅದೇ ರೀತಿನೇ ಇಲ್ಲಿ ನಾವು ಆತ್ಮ ಅನ್ನೋ ಸ್ಮೃತಿ ನನಗಿದೆ ಅಂದರೆ ಅದರ ನಿಶ್ಚಯ ನನಗಿದೆ, ನಾನು ಅದನ್ನು ಒಪ್ಕೊಂಡಿದ್ದೀನಿ, ಅದರಂತೆಯೇ ನಾನು ನಡ್ಕೋತೀನಿ. ಆಗ ಮಾತ್ರ ಆತ್ಮದ ಗುಣ, ಆತ್ಮದ ಶಕ್ತಿ, ಆತ್ಮದ ಸ್ಮೃತಿ, ಆತ್ಮಿಕವಾಗಿ ಸಂಕಲ್ಪ, ಮಾತು, ಕರ್ಮ, ದೃಷ್ಟಿ, ವೃತ್ತಿ ಪ್ರತಿಯೊಂದು ಸಹ ಆತ್ಮಿಕವಾಗಿರೋದಕ್ಕೆ ಆಗ ಮಾತ್ರನೇ ಸಾಧ್ಯ ಆಗುತ್ತೆ. ಇಲ್ಲಿ ಫಸ್ಟ್ ನಿಶ್ಚಯನೇ ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಅದಕ್ಕೇನೆ ದೇಹದಿಂದ ಬಾಡಿಯಿಂದ ಅತೀತ ಆಗಿ ಆತ್ಮದ ಸ್ಮೃತಿಯಲ್ಲಿ ಇರ್ತಾ ಬಾಬಾರವರನ್ನ ನೆನಪು ಮಾಡ್ತಾ ಅವರಿಂದ ನಾವು ಆಗ ಅವ್ರು ನೆನಪು ಮಾಡಿದಾಗ ಅವ್ರ ಜೊತೆ ಕನೆಕ್ಟ್ ಆದಾಗ ಆಟೋಮೆಟಿಕಲಿ ಏನಾಗುತ್ತೆ, ಆತ್ಮದಲ್ಲಿ ಶಕ್ತಿ ತುಂಬುತ್ತೆ. ಆಗ ನಮ್ಮಲ್ಲಿರುವಂತಹ ಆತ್ಮದ ಸಂಸ್ಕಾರ ಗುಣಗಳು ಜಾಗೃತ ಆಗತ್ತೆ. ಆತ್ಮದಲ್ಲಿ ಶಕ್ತಿ ತುಂಬಿದಾಗ ಹಳೇದೇನಿದೆ ಅದು ಮರ್ಜ್ ಆಗತ್ತೆ, ಹಸುರಿದು ಈ ದೈವಿದು ಅವಾಗ ಏನಾಗುತ್ತೆ, ಇಮರ್ಜ್ ಆಗತ್ತೆ. ಅರ್ಥ ಆಯ್ತಲ್ಲ? ಈ ಒಂದು ಅಭ್ಯಾಸವನ್ನ ನಾವು ಪ್ರತಿದಿನ ನಾವು ಮಾಡಬೇಕಾಗತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಾವು ಆತ್ಮನ ಸ್ಮೃತಿಯಲ್ಲಿರೋ ಅಭ್ಯಾಸವನ್ನ ನಾವು ಮಾಡಬೇಕಾಗತ್ತೆ. ಆ ಒಂದು ಕಾನ್ಶಿಯಸ್ ನಮ್ಗಿರಬೇಕು.
ನಾನು ಆತ್ಮ ಆಗಿದ್ದೀನಿ. ಈ ಒಂದು ಪ್ರಾಕ್ಟೀಸ್ ಬೇಕು ನಮಗೆ. ಅರ್ಧಕಲ್ಪದ ಅದು ಸಂಸ್ಕಾರ ಅಲ್ವಾ, ಅದರಿಂದ ಬಾಬಾರವರ ಶಕ್ತಿನೇ ಆ ಅರ್ಧಕಲ್ಪದ ಸಂಸ್ಕಾರವನ್ನು ಸಮಾಪ್ತಿ ಮಾಡಕ್ ಸಾಧ್ಯ ಆಗತ್ತೆ. ಆತ್ಮ ಅಂತ ನಾವು ತಿಳಿದು ತಂದೆನ ನೆನಪು ಮಾಡ್ತಾ ನಾವು ಆ ಸಂಸ್ಕಾರವನ್ನ, ಹಳೆಯ ಸಂಸ್ಕಾರವನ್ನ ನಾವು ಸಮಾಪ್ತಿ ಮಾಡ್ಕೋಬೇಕಾದ್ರೆ ದೇಹಾಭಿಮಾನದಲ್ಲಿದ್ದು ತಂದೆನ ನೆನಪು ಮಾಡೋದಲ್ಲ, ದೇಹಕ್ಕೆ ಅತೀತ ಆಗಿ ಕೇವಲ ನಾನು ಆತ್ಮ ಅಷ್ಟೇ, ಆ ಸ್ಮೃತಿಯಲ್ಲಿದ್ದು, ಆ ಸ್ಥಿತಿ, ಆ ಸ್ವರೂಪದಲ್ಲಿ ಇದ್ದು ತಂದೆಯನ್ನ ನೆನಪು ಮಾಡಬೇಕು. ಬೇರೆ ಯಾವುದು, ಈಗ ನೋಡಿ ದೇಹ ಅಂದಾಗ್ಲೇನೆ ಎಲ್ಲದರ ಸ್ಮೃತಿ ಬರೋದು, ವ್ಯರ್ಥ ಸಂಕಲ್ಪಗಳು ಅವು ಇವು ಎಲ್ಲ ಬಂದ್ಬಿಡುತ್ತೆ. ನಾನು ಆತ್ಮ ಅಂದಾಗ ಕೇವಲ ಪರಮಾತ್ಮ ಅಷ್ಟೇ ನೆನಪು ಬರಬೇಕು. ಬಾಡಿ ಕಾನ್ಶಿಯಸ್ ಎಷ್ಟಿದೆ ಅಂತ ಅದೇ ಹೇಳಿದೀವಲ್ಲ, ಇಡೀ ಬಾಡಿ ಎಲ್ಲನೂ ಸಹ ಅಂದ್ರೆ ಆತ್ಮದ ತುಂಬೆಲ್ಲ ಬರೀ ಬಾಡಿ ಕಾನ್ಶಿಯಸ್ಸೇ ತುಂಬೋಗಿದೆ ಅಂತ. ಅದಕ್ಕೆ ಬಾಡಿಯಲ್ಲಿ ಎಲ್ಲಿ ಚುಚ್ಚಿದ್ರು ಕೂಡ ನೋವಾಗತ್ತೆ. ಆತರ ಅಂದ್ರೆ ಆತ್ಮದ ಶಕ್ತಿ ತಾನೇ ಈ ಬಾಡಿಯನ್ನು ನಡೆಸ್ತಿರುವಂತದ್ದು. ಆದ್ರೆ ಫುಲ್ ಅದು ವಶ ಆಗ್ಬಿಟ್ಟಿದೆ, ಬಾಡಿಗೆ ಆತ್ಮ ವಶ ಆಗೋಗ್ಬಿಟ್ಟಿದೆ. ಈಗ ಅದರಿಂದ ಬಿಡಿಸ್ಕೋಬೇಕು, ನಾವು ಬಿಡಿಸ್ಕೋಬೇಕು. ಅದರಿಂದ ನಾವೇನ್ ಮಾಡ್ಬೇಕೀಗ, ಡಿಟ್ಯಾಚ್ ಆಗುವಂತಹ ಅಭ್ಯಾಸವನ್ನ ನಾವು ಮಾಡಬೇಕು. ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ ಆಗಿ ತಂದೆಯನ್ನ ನೆನಪು ಮಾಡಿ ನಾವು ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಏನೇನೇನೋ ಚೆಕ್ ಮಾಡ್ಕೋತೀವಿ, ಆದ್ರೆ ನಮ್ಮನ್ನೇ ನಾವು ಚೆಕ್ ಮಾಡೋದಿಲ್ಲ. ಅದರಿಂದ ಯಾವಾಗಾದ್ರೂ ಏನೇ ಒಂದು ಬಲಹೀನತೆ, ಏನೇ ಒಂದು ನಮಗೆ ಶಾರೀರಿಕವಾಗಿ ಮಾನಸಿಕವಾಗಿ ಏನೇ ಒಂದು ನಮಗೆ ತೊಂದರೆಗಳು, ಪ್ರಾಬ್ಲಮ್ಸ್ ಅವೆಲ್ಲ ಬರ್ತಿದೆ, ಅದಕ್ಕೆ ಕಾರಣನೇ ಆತ್ಮಶಕ್ತಿಶಾಲಿ ಆಗಿರೋದಿಲ್ಲ, ಆತ್ಮ ಬಲಹೀನ ಆಗಿರುತ್ತೆ, ಚಾರ್ಜ್ ಇರೋದಿಲ್ಲ ಅದರಲ್ಲಿ, ಆತ್ಮದಲ್ಲಿ. ಅದೇ ಕಾರಣ. ಶಕ್ತಿಶಾಲಿಯಾಗಿದೆ ಅಂದ್ರೆ ಅದೆಲ್ಲದನ್ನೂ ಸಹ ನಾವು ಅವೆಲ್ಲದರ ಮೇಲೆ ವಿಜಯವನ್ನ ಪಡ್ಕೊಳ್ತೀವಿ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.